ಮ್ಯೂಸಿಕಲಿ ಆರ್ಸ್ ಮ್ಯಾಜಿಕಲಿ ಆರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ FM ಪ್ರೈಮ್ ಸಮಯ 4:55 ಅಂದ್ರೆ ನಾವಿದ್ದೇವೆ ಓಪನ್ ಫೋರಂನಲ್ಲಿ. ಇವತ್ತು ನಮ್ಮ ಜೊತೆಯಾಗಿ ಇದ್ದಾರೆ ರಾಜು ಅಡಕಳ್ಳಿ ಅವರು. ಪತ್ರಿಕೋದ್ಯಮದಲ್ಲಿ MA ಪದವೀಧರರು. 15 ವರ್ಷಗಳ ಕಾಲ ಪತ್ರಿಕೋದ್ಯಮ ರಂಗದಲ್ಲಿ ಕಾರ್ಯನಿರ್ವಹಿಸಿ ಅದಾದ ನಂತರ ಮತ್ತೆ 15 ವರ್ಷಗಳ ಕಾಲ ಮಾಧ್ಯಮ ಹಾಗೆ ಸಂಪರ್ಕಾಧಿಕಾರಿಯಾಗಿ ಮಂತ್ರಿಗಳಿಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಇವರು ಪ್ರವಾಸ ಪ್ರಿಯರು ಕೂಡ ಹೌದು. ಇಂಗ್ಲೆಂಡಿನಿಂದ ಜಪಾನ್ ತನಕ, ಮಾರಿಷಸ್ನಿಂದ ರಷ್ಯಾ ತನಕ 30ಕ್ಕೂ ಹೆಚ್ಚು ದೇಶ ಸುತ್ತಿದ್ದಾರೆ. ಓದಿದಂತಹ ಕೋಶಕ್ಕೆ ಲೆಕ್ಕ ಇಟ್ಟಿಲ್ಲ. ವರ್ಷವೊಂದರಲ್ಲೇ 5-6 ಕೃತಿಯನ್ನ ಹೊರತಂದಿದ್ದಾರೆ. ಹರಟೆ ಕಷಾಯ, ಹೊಸಮುಖ, ವ್ಯಕ್ತಿಶಕ್ತಿ, ರಸಗುಲ್ಲ, ಲ್ಯಾಡನ್ ಭಯೋತ್ಪಾದನೆಯ ಮುಖ, ಸ್ಫೂರ್ತಿವಂತರು, ಹಾಸ್ಯ ವಿಲಾಸ ಇವರ ಕೃತಿಗಳು. ರಾಜು ಅಡಕಳ್ಳಿ ಅವರು ಆಕಾಶವಾಣಿಗೆ ಖಂಡಿತ ಹೊಸಬ್ರಲ್ಲ. ಇವರ 800-900 ಕಾರ್ಯಕ್ರಮಗಳನ್ನ ನೀವು ಕೇಳಿಸಿಕೊಂಡಿದ್ದೀರಿ. ಆಕಾಶವಾಣಿಯ ವಿವಿಧ ಕಾರ್ಯಕ್ರಮಗಳಿಗೆ ಇವರು ದನಿಯಾಗಿದ್ದಾರೆ. ಹಿಂದೆ ಕೂಡ ಕೆಲಸ ಮಾಡಿದ್ದಾರೆ, ಜೊತೆಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅಂತಹ ರಾಜು ಅಡಕಳ್ಳಿ ಅವರು ಇವತ್ತು ನಮ್ಮ ಜೊತೆಯಾಗಿರೋದು ನಮ್ಮ ಸುಕೃತ ಅಂತ ಭಾವಿಸ್ತಾ ಇದೀಗ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸರ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ನಾಗಶ್ರೀ ಅವರೇ, ಮತ್ತೆ ನಮಸ್ಕಾರ ಎಲ್ಲ ನಮ್ಮ FM ಕೇಳುಗರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸರ್, ನೀವು ಆಕಾಶವಾಣಿಗೆ ಖಂಡಿತ ಹೊಸಬ್ರಲ್ಲ. ಆಗ್ಲೇ ಹೇಳಿದ ಹಾಗೆ 800-900 ಕಾರ್ಯಕ್ರಮಗಳ ಹಿಂದೆ ನಿಮ್ಮ ಒಂದು ಕೆಲಸ ಇದೆ, ಶ್ರಮ ಇದೆ. ಆಕಾಶವಾಣಿಗೆ ಈಗ 90ರ ಸಂಭ್ರಮ ಕೂಡ ನಡೀತಾ ಇದೆ. ಆಕಾಶವಾಣಿಯ ನಂಟಿನ ಕುರಿತಾಗಿ ಮೊದಲಾಗಿ ಹೇಳ್ಬಹುದಾ? ತುಂಬಾ ಸಂತೋಷ, ಯಾಕಂದ್ರೆ ಆಕಾಶವಾಣಿಗೆ 90 ವರ್ಷಗಳ ಅವಧಿಯಲ್ಲಿ ನಾನು ತುಂಬಾ ಅಸೋಸಿಯೇಟ್ ಆಗಿದ್ದಕ್ಕೆ, ನನಗೆ ನನ್ನ ಎಷ್ಟೋ ಜೀವನದ ಒಳ್ಳೆಯ ಸಂದರ್ಭಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ನನಗೂ ಹೆಮ್ಮೆ ಅನ್ಸುತ್ತೆ. ಯಾಕೆಂತಂದ್ರೆ ನಾನು ಪ್ರೈಮರಿ ಸ್ಕೂಲ್ನಿಂದ ಹಿಡಿದು ನನಗೆ ಆಕಾಶವಾಣಿಯ ಸಂಬಂಧ ಅಂತ ಹೇಳ್ಬಹುದು. ಆವಾಗ ನಮಗೆ FM ಇರಲಿಲ್ಲ, ಅದು ಬೇರೆ ವಿಚಾರ. ಆದರೆ ಆವಾಗ ಆಕಾಶವಾಣಿ ಅಂದ್ರೆ ನಮಗೆ ಶನಿವಾರ ದಿವಸ ಮತ್ತೆ ಭಾನುವಾರ ಈ ಗಿಳಿವಿಂಡೋ ಕಾರ್ಯಕ್ರಮದಿಂದನೇ ನಾವು ಯಾವತ್ತೂ ಮಿಸ್ ಮಾಡ್ಕೊಳ್ತಿರ್ಲಿಲ್ಲ. ಅಷ್ಟು ನನಗೆ ಅಚ್ಚೊತ್ತಿದೆ. ಐ ಥಿಂಕ್ ಈಗ ಸುಮಾರು 40-45 ವರ್ಷದ ಹಿಂದಿನ ಕಾರ್ಯಕ್ರಮ ಕೂಡ ನನ್ನ ತಲೆನಲ್ಲಿ ಅಚ್ಚೊತ್ತಿದೆ. ಗಿಳಿವಿಂಡೋ ಕಾರ್ಯಕ್ರಮ ಇರಬಹುದು, ಆಮೇಲೆ ಅದು ಬಾಲ್ಯದಲ್ಲಿತ್ತು. ಆಮೇಲೆ ಯುವಕರಾಗಿದ್ದಾಗ ನಾವು ಬಿನಾಕಾ ಗೀತ್ಮಾಲ ಅದ್ರ ಕೇಳ್ತಿದ್ವಿ. ಆಮೇಲೆ ಶ್ರೀಲಂಕಾ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಏಷ್ಯಾ ವಿಭಾಗದ ಕಾರ್ಯಕ್ರಮಗಳನ್ನು ಮಧ್ಯಾಹ್ನ ಬರ್ತಿತ್ತು, ಚಿತ್ರಗೀತೆಗಳು ಬರ್ತಿತ್ತು, ಅದನ್ನು ಮಿಸ್ ಮಾಡ್ಕೊಳ್ತಿರ್ಲಿಲ್ಲ. ಮತ್ತೆ ಅವಾಗ ಇಂಟ್ರೆಸ್ಟಿಂಗ್ ಅಂದ್ರೆ ಆಕಾಶವಾಣಿಯಲ್ಲಿ ನೀವು ಇಡೀ ಸಿನಿಮಾಗಳನ್ನು ಹಾಕ್ತಿತ್ತು. ಸಿನಿಮಾ ವಿಜುವಲ್ ಇಲ್ಲದೆ ಇದ್ರು ಕೂಡ ಕಂಪ್ಲೀಟ್ ಸಿನಿಮಾವನ್ನು ಕೇಳಬಹುದು. ಆ ಸಿನಿಮಾವನ್ನು ಎಷ್ಟೋ ಸಿನಿಮಾಗಳನ್ನು ಕೂಡ ನಾನು ಆಕಾಶವಾಣಿಯಲ್ಲಿ ಕೇಳಿದ್ದೀನಿ. ಈವನ್ ಕ್ರಿಕೆಟ್ ಕಾಮೆಂಟ್ರಿಗಳನ್ನ ಅವಾಗ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಟಿವಿಯಲ್ಲಿ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಕಾಮೆಂಟ್ರಿಗಳನ್ನು ರೇಡಿಯೋದಲ್ಲಿ. ಹಾಗೇನೆ ಅದು ಒಂಥರ ನನಗೆ ಸ್ನೇಹ ಬೆಳೆದು ಮುಂದೆ ನಾನು ಮೈಸೂರಿನಲ್ಲಿ MA ಓದುವಾಗ ತುಂಬಾ ಕಾರ್ಯಕ್ರಮಗಳನ್ನ ಕೊಡಿ ಅಂತೇಳಿ ಕರೀತಾ ಇದ್ರು. ನಿಮ್ಮ ಆಕಾಶವಾಣಿಯಿಂದ ಬರ್ತಿದ್ವಿ ಬಹಳಷ್ಟು ಕ್ವಿಜ್ಗಳಲ್ಲಿ, ಬೇರೆ ಬೇರೆ ಟಾಕ್ಗಳಲ್ಲಿ. ಮತ್ತೆ ಮುಖ್ಯವಾಗಿ ನನ್ನ ಮೆಚ್ಚಿನ ಪುಸ್ತಕ ಅಂತ ಒಂದು ಸರಮಾಲ ಇತ್ತು, ಅದರಲ್ಲಿ ನಾನು ಕಾಯಂ ಭಾಗವಹಿಸ್ತಾ ಇದ್ದೆ. ಆಮೇಲೆ ನಾನು ಬೆಂಗಳೂರಿಗೆ ಬಂದ ನಂತರ ನಂದನಾ ಮೀಡಿಯಾ ರಿಲೇಷನ್ಸ್ ಅಂತ ನಂದು ಒಂದು ಕಂಪನಿಯನ್ನು ಮಾಡಿದ್ದೆ. ಆ ಅವಧಿನಲ್ಲಿ ನಾನು ತುಂಬಾ FM ಕಾರ್ಯಕ್ರಮಗಳನ್ನ, VIP ಆಫ್ ದ ವೀಕ್, ಟಾಕ್ ಶೋ, ಮತ್ತೆ ಕಾರ್ಪೊರೇಟ್ ಟಾಕ್ಸ್, ಈ ತರದ ಒಂದಷ್ಟು ಕಾರ್ಯಕ್ರಮಗಳನ್ನ, ಸಿರೀಸ್ ಆಫ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಪ್ರತಿ ವಾರ 4-5 ಕಾರ್ಯಕ್ರಮಗಳನ್ನು ಮಾಡಿದ್ದು ಕೂಡ ಇದೆ. ಸೊ ಹೀಗಾಗಿ ನನಗೆ ನಿಮ್ಮ ಆಕಾಶವಾಣಿಯ ಬಾಂಧವ್ಯ ನನಗೆ ಬಹಳ ಖುಷಿ ಕೊಡುವಂತ ಅನುಭವ. ಒಂಥರ ಆಸ್ಥಾನ ವಿದ್ವಾಂಸರೊಂದಿಗಿನ ಮಾತುಕತೆ ಇವತ್ತು ಅಂತ ಹೇಳಬಹುದು. ಆಕಾಶವಾಣಿಯ ಜೊತೆ ಅಷ್ಟು ಚೆನ್ನಾಗಿ ಸಂಪರ್ಕವನ್ನ ಸಾಧಿಸಿಕೊಂಡಿದ್ದೀರಿ. ಸಣ್ಣ ಬಾಲ್ಯದ ದಿನಗಳಿಂದ ಹಿಡಿದು ಇವತ್ತಿನ ದಿನದ ತನಕ ಕೂಡ ನಮ್ಮ ಜೊತೆಯೇ ಸಾಗಿ ಬಂದಿದ್ದೀರಿ. ತುಂಬಾ ಸಂತೋಷ. ನಿಮ್ಮೊಂದಿಗಿನ ಮಾತುಕತೆಯನ್ನ ಮುಂದುವರಿಸ್ತೀವಿ ಸರ್ ಒಂದು ಹಾಡಿನ ನಂತರ. ಈಗ ಹಾಡು ಕೇಳುವಂತ ಸಮಯ. ಹಾಡಿನ ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ. ಈಗ ನೀವು ಶ್ರೋತೃಗಳಿಂದ ಕೇಳ್ತಾ ಇದ್ದೀರಾ ಅಥವಾ ನನ್ನ ಫರ್ಮಾಯಿಶ್ ಕೇಳ್ತಾ ಇದ್ದೀರಾ? ಇಲ್ಲ, ನಿಮ್ಮ ಇಷ್ಟದ ಗೀತೆಯನ್ನು ಕೇಳಿಸ್ತೀವಿ. ಹಾಗಿದ್ರೆ ನಾನು ಮುಂಗಾರು ಮಳೆಗೆ ಹಾಕಬಹುದಾ? ನಮ್ಮ ಸ್ನೇಹಿತ ಜಯಂತ್ ಕಾಕಿಣಿ ಬರೆದಿರುವಂತದ್ದು. ಖಂಡಿತ ಅನಿಸುತ್ತದೆ. ಯಾಕೋ ಇಂದು ಈ ಒಂದು ಹಾಡು ಸೃಷ್ಟಿಸಿದಂತಹ ಸಂಚಲನ ಇವತ್ತಿಗೂ ಕೂಡ ಹಾಗೆ ಹಚ್ಚ ಹಸಿರಾಗಿ ಮನಸ್ಸಿನಲ್ಲಿ ಉಳ್ಕೊಂಡಿದೆ. ನಾವೆಲ್ಲ ಕಾಲೇಜ್ ನಲ್ಲಿ ಇದ್ವಿ, ಹಾಡು ಬಂದ್ರೆ ಕಾಲೇಜ್ ನಲ್ಲಿ ಕ್ಲಾಸ್ ನಲ್ಲಿ ಪಾಠ ಮಾಡ್ತಿದ್ರು ಕೂಡ ಅಥವಾ ಡಿಕ್ಟೇಷನ್ ಕೊಡ್ತಿದ್ರು, ನಿಲ್ಲಿಸ್ಬಿಟ್ಟು ಸುಮ್ನೆ ಕೇಳ್ತಾ ಕೂತ್ ಬಿಡ್ತಿದ್ವಿ. ಅಂತದೊಂದು ಮ್ಯಾಜಿಕ್ ಇತ್ತು ಈ ಒಂದು ಹಾಡಿನಲ್ಲಿ. ಹಾಗಾಗಿ ಈ ಗೀತೆಯನ್ನು ಕೇಳಿಸ್ತಾ ಇದ್ವಿ. ನಾಗೇಶ್ವರಿ ಅವರೇ, ನೀವು ಆವಾಗ ಕೇಳ್ತಾ ಇದ್ರಿ ಆಕಾಶವಾಣಿಯ ಜೊತೆಗೆ ನಿಮ್ಮ ಸಂಬಂಧ ಅಂದ್ರೆ ಇನ್ನೊಂದನ್ನ ಸ್ವಲ್ಪ ತಮಾಷೆಯಲ್ಲಿ ನಾನು ಹೇಳ್ಬೇಕು ಅಂದ್ರೆ, ಆಕಾಶವಾಣಿಯ ಸಂಬಂಧ ಅಂದ್ರೆ ನನಗೆ ಮಾವನ್ ಮನೆಯ ಜೊತೆಗೆ ಇರುವಂತಹ ಸಂಬಂಧ ಇದ್ದಷ್ಟೇ ಖುಷಿ, ಅಷ್ಟೇ ಸಂತಸ ನನಗೆ. ಯಾಕೆಂದ್ರೆ ಅಷ್ಟೊಂದು ನಾನು ಅಸೋಸಿಯೇಟ್ ಆಗಿ ತುಂಬಾ ಇಲ್ಲಿ ಕೆಲಸ ಮಾಡಿರೋದ್ರಿಂದ, ನಿಮ್ಮಂಥವ್ರ ಜೊತೆಗೆ ನಾನು ಸಾಕಷ್ಟು ವೇದಿಕೆಗಳನ್ನ ಇಲ್ಲಿ ಆಕಾಶವಾಣಿಯಿಂದ ಹಂಚಿಕೊಂಡಿರೋದ್ರಿಂದ ಆ ಒಂದು ಖುಷಿ ನನಗಿದೆ. ಈ ಸಂದರ್ಭದಲ್ಲಿ ನಾನು ಒಂದು ಸ್ಫೂರ್ತಿಯಿಂದಾಗಿ ಒಂದು ಇದನ್ನು ಬರೆದೆ, ಒಂದು ಸಣ್ಣ ಚುಟುಕುಗಳನ್ನ ಬರೆದೆ. ಅದು ನನ್ನ ಮುಂದಿನ ಕವನ ಸಂಕಲನದಲ್ಲಿ ಬರ್ತಾ ಇದೆ, ಅದನ್ನ ಹೇಳ್ಬೋದಾ? ಹೇಳಿ ಸರ್. ಓಕೆ.
ನಮಸ್ತೆ. ಆಕಾಶವಾಣಿ ನಮ್ಮಲ್ಲಿ ಎಷ್ಟೋ ಕಲಾವಿದರಿಗೆ ವೇದಿಕೆ ಕಲ್ಪಿಸಿದ ಅದ್ಭುತ ಅವಕಾಶವಾಣಿ. ಆಕಾಶವಾಣಿ ಅವಕಾಶವಾಣಿ. ಆಕಾಶವಾಣಿ ಇದು ಕೇಳುಗರಿಗೆ ಅಶರೀರವಾಣಿ. ಆಕಾಶವಾಣಿ ಇದು ಕೇಳುಗರಿಗೆ ಅಶರೀರವಾಣಿ. ಆದರೂ ಇದು ಶ್ರೋತೃಗಳಿಗೆ ಸದಾ ಮನೋನ್ಮಣಿ. ಪ್ರೀತಿಯ ಅಮೃತವಾಣಿ. ಸಣ್ಣ ಚುಟುಕುಗಳು. ಚಂದ ಇದೆ ಸರ್. ಆಕಾಶವಾಣಿ ಜೊತೆಗಿನ ಒಂದು ನೆನಪಿನ ಹಂಚ್ಕೊಂಡ್ರಿ. ಇದಲ್ಲದೆ ಪತ್ರಿಕೋದ್ಯಮದಲ್ಲೂ ಕೂಡ ನೀವು ಸಾಕಷ್ಟು ಛಾಪ್ ಮೂಡಿಸಿದವರು. 15 ವರ್ಷಗಳ ಕಾಲ ವಿವಿಧ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದೀರಿ. ಮತ್ತೆ ಅವತ್ತಿನ ಪತ್ರಿಕೋದ್ಯಮಕ್ಕೂ ಇವತ್ತಿನ ಪತ್ರಿಕೋದ್ಯಮಕ್ಕೂ ಬಹಳಷ್ಟು ಭಿನ್ನತೆ ಇದೆ, ಮತ್ತೆ ಒಂದಷ್ಟು ಸಾಮ್ಯತೆ ಕೂಡ ಇದ್ದೇ ಇರುತ್ತೆ. ಇವತ್ತು ಮುಖ್ಯವಾಗಿ ನ್ಯಾಷನಲ್ ಯೂತ್ ಡೇ ಆಗಿರೋದ್ರಿಂದ ಇವತ್ತಿನ ಪತ್ರಿಕೋದ್ಯಮಿಗಳಿಗೆ, ಯುವಕರಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಅವರ ಸಮಸ್ಯೆ ಇರಬಹುದು, ಸವಾಲು ಇರಬಹುದು, ಯಶಸ್ಸು ಇರಬಹುದು, ಅದನ್ನ ನೀವು ಹೇಗೆ ಗ್ರಹಿಸ್ತಾ ಇದ್ದೀರಿ? ಅಲ್ಲ, ಅದು ಏನು ಅಂತಂದ್ರೆ, ಮುಂಚಿನ ಪತ್ರಿಕೋದ್ಯಮ ಒಂದು ಸೇವೆಯ ರೂಪದಲ್ಲಿ, ಸರ್ವಿಸ್ ಸ್ವರೂಪದಲ್ಲಿ ಜಾಸ್ತಿ ಇತ್ತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಸುಮಾರು ನಾನು ಹೇಳಿದ ಒಂದು 50 ವರ್ಷದ ಹಿಂದಿನ ಪತ್ರಿಕೋದ್ಯಮದ ಬಗ್ಗೆ ಕೇಳಿದಾಗ ಅದೊಂದು ಇಷ್ಟು ಕಮರ್ಷಿಯಲ್ ಆಗಿರಲಿಲ್ಲ, ಇಷ್ಟು ವಾಣಿಜ್ಯ ಸ್ವರೂಪವನ್ನು ಪಡೆದಿರಲಿಲ್ಲ. ಒಂದು ಸಲ ಪತ್ರಕರ್ತ ಸಾಮಾನ್ಯ ಆದವನು ಕೊನೆಯ ತನಕ ರಿಟೈರ್ಡ್ ಆಗೋ ತನಕ ಪತ್ರಕರ್ತನಾಗಿ ಇರ್ತೀನಿ ಅಂತ ಹೇಳುವ ಒಂದು ಹುಮ್ಮಸ್ನಲ್ಲೇ ಇರ್ತಿದ್ದ. ಅವನು ಭಾಳ ಸೀರಿಯಸ್ ಆಗಿ ಅದ್ರ ಬಗ್ಗೆ ವರ್ಕ್ ಮಾಡ್ತಿದ್ದ. ಸ್ಯಾಲ್ರಿ ಬಗ್ಗೆ ಆಗಲಿ ಅಥವಾ ಉಳಿದ ಕಂಫರ್ಟ್ಗಳ ಬಗ್ಗೆ ಆಗಲಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಅವನು ಒಂದು ಪತ್ರಿಕೆಗೆ ತಾನು ಒಬ್ಬ ರಿಪೋರ್ಟರ್ ಆದರೆ ಅಥವಾ ಮುಂದೆ ಯಾವುದೋ ಒಂದು ಪತ್ರಿಕೆಗೆ ಹೋಗ್ತಿದ್ದ, ಅಥವಾ ಆಕಾಶವಾಣಿ ಬರ್ತಿದ್ದ, ಟಿವಿಗೆ ಬರ್ತಿದ್ದ, ಅಥವಾ ಒಂದು ಜರ್ನಲಿಸ್ಟ್ ಆಗಿ ಅವನ ಕೆರಿಯರ್ನ ಬಿಲ್ಡಪ್ ಮಾಡ್ತಿದ್ದ. ಈಗ ಹಾಗಲ್ಲ, ಸಾಕಷ್ಟು ಅವನಿಗೆ ಆಪ್ಷನ್ಸ್ಗಳಿದೆ ಯುವಕರಿಗೆ ಮತ್ತು ಯುವತಿಯರಿಗೆ. ಈಗ ಜರ್ನಲಿಸಮಲ್ಲಿ ಕಲ್ತರೂ ಕೂಡ ಅವರು ಎಷ್ಟೋ ಸಲ PR ಸೆಕ್ಷನ್ ಇಲ್ಲ, ಪಬ್ಲಿಕ್ ರಿಲೇಷನ್ ಸೆಕ್ಷನ್ಸಿಗೆ ಹೋಗ್ತಾರೆ, ಅಥವಾ ಅಡ್ವರ್ಟೈಸಿಂಗ್ ಸೆಕ್ಷನ್ಸಿಗೆ, ಅಡ್ವರ್ಟೈಸ್ಮೆಂಟಿಗೆ ಹೋಗ್ತಾರೆ. ಈಗಂತೂ ಸೋಷಿಯಲ್ ಮೀಡಿಯಾ ತುಂಬ ವ್ಯಾಪಕವಾಗಿ ಬೆಳೆದಿರೋದ್ರಿಂದ ಸೋಷಿಯಲ್ ಮೀಡಿಯಾ ಕಡೆ ಈಗ ತುಂಬ ಒಲವಿದೆ. ಹೀಗಾಗಿ ಮೊದಲಾದರೆ ಒಂದು ಪರ್ಮನೆಂಟ್ ಜಾಬ್ ಸಿಗ್ತಿತ್ತು. ಪರ್ಮನೆಂಟ್ ಜಾಬ್ ಅಂತ ಒಬ್ಬ ಜರ್ನಲಿಸ್ಟ್ ಅಂತ ಅಪಾಯಿಂಟ್ ಮಾಡ್ಕೋತಿದ್ರು ಭಾಳ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ. ಈಗ ಹಾಗಲ್ಲ, ಎಲ್ಲ ಟೆಂಪ್ರರಿ, ಅಂದರೆ ಅಸೈನ್ಮೆಂಟ್ ಬೇಸಿಸ್ ಇರ್ಬೋದು, ಅಥವಾ 1 ವರ್ಷದ ಕಾಂಟ್ರಾಕ್ಟ್ ಇರ್ಬೋದು, 2 ವರ್ಷದ ಕಾಂಟ್ರಾಕ್ಟ್ ಇರ್ಬೋದು. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಒಂದು ರೀತಿಯ ಮೊದಲಿನ ಸೀರಿಯಸ್ನೆಸ್ ಇಲ್ಲ ಅಂತ ನನಗನ್ಸುತ್ತೆ. ಅಂದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಬೇರೆ ಬೇರೆ ಅಟ್ರಾಕ್ಷನ್ಗಳು ಪತ್ರಕರ್ತನಿಗೆ ಕಾಡುವಂಥ ಸಹಜ. ಆಮೇಲೆ ಅವನಿಗೆ ಈಗ ಕಮರ್ಷಿಯಲ್ ಬೆನಿಫಿಟ್ಸು ತುಂಬ ಬೇರೆ ಬೇರೆ ಚೇಂಜ್ ಮಾಡ್ತಾ ಹೋದರೆ, ಈಗ ತುಂಬ ಖಾಸಗಿ TV ಚಾನಲ್ಗಳು ಬಂದಿವೆ, ಸೋಷಿಯಲ್ ಮೀಡಿಯಾ ಚಾನಲ್ಗಳು ಬಂದಿದೆ, ಟ್ವಿಟ್ಟರ್ ಆ್ಯಂಡ್ ಫೇಸ್ಬುಕ್ ಹ್ಯಾಂಡಲ್ ಮಾಡುವಂಥ ಸಾಕಷ್ಟು ಸಂಸ್ಥೆಗಳು ಬಂದಿದೆ. ಹೀಗಾಗಿ ಏನು ಮಾಡ್ತಾನೆ ಅಂತಂದರೆ, ಅವನು ಸಹಜವಾಗಿ ಸ್ಯಾಲ್ರಿ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಥವಾ ಇನ್ನೂ ತನ್ನ ಆಸಕ್ತಿಗೆ ಎಲ್ಲಿ ಸಿಗುತ್ತೆ ಅಂತ ಅಲ್ಲಿಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಆ ಒಂದು ರೀತಿಯ ಕಮಿಟ್ಮೆಂಟು ಕಡಿಮೆ ಆಗಿದ್ದಿರ್ಬೋದು. ಆದರೆ ಅವನಿಗೆ ಸಾಧ್ಯತೆಗಳು, ಅಂದರೆ ಜಾಬ್ ದೃಷ್ಟಿಯಿಂದ ಸಾಧ್ಯತೆಗಳು ತುಂಬ ಜಾಸ್ತಿ ಆಗಿದೆ. ಹೀಗಾಗಿ ಅದು ಒಂದು ಕಡೆ ಅವನಿಗೆ ವರ ಆಗಿದೆ, ಇನ್ನೊಂದು ಕಡೆ ಆ ಪತ್ರಿಕೋದ್ಯಮದ ಶಾಪಕ್ಕೆ ಸ್ವಲ್ಪ ಮಟ್ಟಿಗೆ ಹೊಡೆತ ಅಥವಾ ಶಾಪ ಅಂತಲೂ ಹೇಳ್ಬೋದು. ಎರಡೂ ಇದೆ, ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಈ ಥರದ ಒಂದು ಈ ಜರ್ನಲಿಸಮ್ ವ್ಯಾಪಕವಾಗಿ ಬೆಳೆದಿರೋದ್ರಿಂದ. ಹೌದು. ಆಮೇಲೆ ಕೈಯಲ್ಲಿ ಈ ಮೊಬೈಲ್ ಇರೋ ಪ್ರತಿಯೊಬ್ರು ಕೂಡ ಕಂಟೆಂಟ್ ಕ್ರಿಯೇಟರ್ ಆಗ್ತಾ ಇದ್ದಾರೆ, ಪ್ರತಿಯೊಬ್ರು ಕೂಡ ಜರ್ನಲಿಸ್ಟ್ ಗಳಾಗ್ತಾ ಇದ್ದಾರೆ, ಪ್ರತಿಯೊಬ್ರು ಕೂಡ ಬರೀಬಹುದಾಗಿದೆ. ಇದು ಎಲ್ಲ ಏನಾಗ್ತಿದೆ ಅಂದ್ರೆ, ಒಂದ್ ಕಡೆ ಅವಕಾಶದ ಮಹಾಪೂರ ಅಂತಾನು ಅನಿಸ್ತಿದೆ, ಮತ್ತಿನ್ನೊಂದ್ ಕಡೆ ಬೇಡದೇ ಇರೋ ಮಾಹಿತಿಗಳೇ ಡಸ್ಟ್ ಬಿನ್ ತರ ಬಂದು ನಮ್ಮ ತಲೆ ಒಳಗೆ ತುಂಬಿಕೊಳ್ತಾ ಕೂಡ ಇದೆ. ಈ ಎಲ್ಲಾ ಸಾಧ್ಯತೆಗಳಿಂದಾಗಿ, ಈ ಎಲ್ಲಾ ವಿಚಾರಗಳಿಂದಾಗಿ ಬಹುಶಃ ಇವತ್ತಿನ ಪತ್ರಿಕೋದ್ಯಮಿ ಅನುಭವಿಸ್ತಾ ಇರುವಂತಹ ಕಷ್ಟಗಳೇ ಬೇರೆ ಸ್ವರೂಪದ್ದು ಅಂತ ಅನಿಸ್ಬಿಡುತ್ತೆ. ಖಂಡಿತ ಚಾಲೆಂಜಸ್. ಆಕ್ಚುಲಿ ಈಗ ನಮ್ಮ ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಇರುವ ವ್ಯತ್ಯಾಸ ಅಂತಂದ್ರೆ, ಪತ್ರಿಕೋದ್ಯಮದಲ್ಲಿ ಜರ್ನಲಿಸ್ಟ್ ಆದವನು ಅವನು ಟೈಮ್ ಜೊತೆಗೆ ಫೈಟ್ ಮಾಡ್ತಾ ಇರ್ತಾನೆ. ಯಾವಾಗಲೂ ಅವನಿಗೆ ಟೈಮ್ ಅಂಡ್ ಡೆಡ್ ಲೈನ್ ಇಸ್ ವೆರಿ ಇಂಪಾರ್ಟೆಂಟ್. ಸಾಹಿತ್ಯಕ್ಕೆ ಹಾಗಲ್ಲ. ಸಾಹಿತ್ಯಕ್ಕೆ ತುಂಬಾ ನಿಧಾನವಾಗಿ ಸಾವಧಾನವಾಗಿ ಓದಿಕೊಂಡು ಅದಕ್ಕೆ ಪ್ರಿಪರೇಷನ್ ಮಾಡಿಕೊಂಡು ಒಂದು ಒಳನೋಟವನ್ನು ಇಟ್ಕೊಂಡು ಸಾಹಿತ್ಯವನ್ನು ರಚನೆ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಡೆಡ್ ಲೈನ್ ಅಂತಿರಲ್ಲ. ನಾಳೆ ಬೆಳಗ್ಗೆನೆ ನೀವು ಕಾದಂಬರಿ ಬರೆದು ಕೊಡಬೇಕು ಅಂತಿರಲ್ಲ, ಅಥವಾ ಕವನ ಬರೀಲೇಬೇಕು ಅಂತ ಹೇಳಲ್ಲ. ಎಕ್ಸೆಪ್ಟ್ ಯಾವುದೋ ಸಿನಿಮಾ ಅಥವಾ ಬೇರೆ ಯಾವ್ದಾದ್ರು ಧಾರಾವಾಹಿಗಳಿಗಿರ್ಬೋದು. ಅದು ಬಿಟ್ಟು ಎಷ್ಟು ಡಿಫ್ರೆಂಟ್ ಅಂತ ಅನ್ಸತ್ತಲ್ಲ ಸರ್. ಇದು ಪತ್ರಿಕೋದ್ಯಮದಲ್ಲಿ ಆ ಕ್ಷಣಕ್ಕೆ ಮಾಹಿತಿ ಕೊಡೋದು, ಬ್ರೇಕಿಂಗ್ ನ್ಯೂಸ್ ಕೊಡೋದು ಮುಖ್ಯ ಆಗುತ್ತೆ. ಆದ್ರೆ ಸಾಹಿತ್ಯದಲ್ಲಿ ಪ್ರತಿಯೊಬ್ರು ಹೇಳೋದು, ನೀವು ಕೊಳೆ ಹಾಕಿ ಕಾದಂಬರಿ ಬರ್ದಿ ತಕ್ಷಣ ಪ್ರಕಟ ಮಾಡ್ಬೇಕಂತಿಲ್ಲ, 2 ವರ್ಷ ಇಡಿ, ಮತ್ತೆ ಓದಿ, ನಿಮ್ಗೆ ಇಷ್ಟ ಆದ್ರೆ ಅವಾಗ ಪ್ರಕಟ ಮಾಡಿ. ಎಷ್ಟು ವರ್ಷ ಕಾಯ್ತೀರಿ, ಕಾದ ಮೇಲೂ ಕೂಡ ಪ್ರಸ್ತುತತೆಯನ್ನು ಉಳಿಸ್ಕೊಂಡ್ರೆ ಅವಾಗ ಅದ್ರಲ್ಲಿ ಶಕ್ತಿ ಇದೆ ಅಂತ ಹೇಳ್ತಾರೆ. ಎಷ್ಟು ಡಿಫ್ರೆಂಟ್ ಆದಂತ 2 ಜಗತ್ತುಗಳನ್ನ ನೀವು ಕಂಡಿದ್ದೀರಿ. ಆದ್ರೆ ಇಲ್ಲಿ ನೀವು ಹೇಳಿದ್ರಿ, ಅದಕ್ಕೆ ಮುಂದಿನ ಸ್ಟೆಪ್ ಇನ್ನೂ ಒಂದು ಅದೇ ರೀತಿಯಲ್ಲಿ ಇನ್ನೂ ಸ್ವಲ್ಪ ಒಂದು ಟ್ರೆಂಡ್ ಸೆಟ್ ಆಗ್ತಾ ಇದೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಸಾಹಿತ್ಯ ಬಹಳ ಅವಸರದ ಸಾಹಿತ್ಯಗಳೇ ಬರ್ತಾ ಇದೆ. ನೀವು ಗಮನಿಸಿ,
ಈಗ ನೀವು ಕತೆ ಕವನವನ್ನು ಅಥವಾ ಕಾದಂಬರಿಯನ್ನು ಬರೀಬೇಕು, ಒಂದು ಸಂಕಲನವನ್ನು ತರಬೇಕು ಅಂದರೆ ಸಾಕಷ್ಟು ಸಮಯ ಬೇಕು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಲ್ಲ. ಈಗ ನಾನು ಒಂದು ಯಾವುದೋ ಒಂದು ಕತೆ ಕವನ ಬರದೆ ಅಂತಂದರೆ ತಕ್ಷಣಕ್ಕೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಬಿಡ್ಬೇಕು, 10 ಜನ ಲೈಕ್ ಕೊಡಬೇಕು, ಅದು ಮುಂದೆ ಅದು ಟ್ವಿಟ್ಟರ್ನಲ್ಲಿ ನಾನು ಹಾಕೋಬೇಕು, ನಾನು ನೆಕ್ಸ್ಟ್ ಡೇನೇ ನಾನು ಫೇಮಸ್ ಆಗಲೇಬೇಕು ಅಂತ ಹೇಳಿ ಒಂದು ಟ್ರೆಂಡ್ ಬೆಳೀತಾ ಇದೆ. ಅದು ಮಾತ್ರ ಭಾಳ ಒಂದು ರೀತಿ ಅದಕ್ಕೆ ನಾವು ಹೇಳ್ಬೋದು ಸಮೂಹ ಸನ್ನಿ ಅಂತ ಹೇಳ್ತೀವಲ್ಲ, ಆ ಸಮೂಹ ಮಾಧ್ಯಮ ಅಲ್ಲ, ಸಮೂಹ ಸನ್ನಿ ಆಗಿ ಈ ಸೋಷಿಯಲ್ ಮೀಡಿಯಾ ಆ ರೀತಿ ಏನು ಬೆಳೆಸ್ತಾ ಇರೋದಿದೆಯಲ್ಲ, ಅದು ವೆರಿ ಅಪಾಯಕಾರಿ ಅಂತ ಅನಿಸುತ್ತೆ. ನಾವು ಸಾಹಿತ್ಯವನ್ನು ಇರ್ಬೋದು ಅಥವಾ ಯಾವುದೇ ಒಂದು ಕಲೆಯನ್ನು ಇರ್ಬೋದು ಅಥವಾ ಒಂದು ಪೇಂಟಿಂಗ್ಸ್ ಇರ್ಬೋದು, ನಮಗೆ ಭಾಳ ತಾಜಾತ್ಮ ತುಂಬ ಇರಬೇಕಾಗತ್ತೆ, ಅದರಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಬೇಕಾಗತ್ತೆ, ನಾವು ಅದನ್ನು ಸ್ಟಡಿ ಮಾಡಬೇಕಾಗತ್ತೆ, ಅದರ ಅಂತರಂಗವನ್ನು ಒಳಹೊಕ್ಕಿ ನೋಡಬೇಕಾಗತ್ತೆ. ಸುಮ್ಮನೆ ಮೇಲ್ಮಟ್ಟದಲ್ಲಿ ನನಗೆ ಇವತ್ತು ನನ್ನ ಹೆಸರು ಒಂದು ಪತ್ರಿಕೆಯಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನನ್ನ ಫೇಸ್ಬುಕ್ಕಲ್ಲಿ ಬಂತು ಶೇರ್ ಮಾಡಿಬಿಟ್ಟೆ ಅಂತಂದರೆ ಅಲ್ಲಿಗೆ ದೊಡ್ಡ ಲೇಖಕನಾಗಲಿಕ್ಕೆ ಅಥವಾ ದೊಡ್ಡ ಕವಿ ಆಗಲಿಕ್ಕೆ, ರೈಟರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಆಳವಾದ ಜೀವನ ಅನುಭವ ಬೇಕಾಗತ್ತೆ. ಮತ್ತು ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಅವನ ಮೂಲ ಸಾಮಗ್ರಿ ಏನು, ಅವನ ಓದು ಏನು, ಅವನ ಚಿಂತನೆ ಏನು, ಅಥವಾ ಅವನ ಒಂದು ಏನು ಮುಂದಿನ ಏನು ಸಾಹಿತ್ಯಾತ್ಮಕವಾದಂತಹ ಅಥವಾ ಬದುಕಿನ ನಿಲುವು ಏನು ಹೇಳೋದಿದೆಯಲ್ಲ, ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ನಿಜ. ಇದೀಗ ಮತ್ತೊಂದು ಹಾಡಿನ ನಂತರ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಖಂಡಿತ ನಾಗೇಶ್ರೀ ಅವರೇ. ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಓಪನ್ ಫೋರಂ ಅಲ್ಲಿ ರಾಜು ಅಡಕಳ್ಳಿ ಅವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇವೆ. ಆಗ್ಲೇ ಹೇಳ್ತಿದ್ರಿ ಸರ್, ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಬ್ಬರು ಕೂಡ ಕವಿ ಆಗ್ಬಿಡ್ತಿದ್ದಾರೆ, ಪ್ರತಿಯೊಬ್ಬರು ಕೂಡ ಕಥೆಗಾರರಾಗ್ತಾ ಇದ್ದಾರೆ ಅಂತ. ಹಾಗಿರ್ಬೇಕಾದ್ರೆ ಇವತ್ತಿನ ಒಂದು ದೃಷ್ಟಿಕೋನ ನೋಡೋದಾದ್ರೆ ತುಂಬಾ ಜನಕ್ಕೆ ಸಾಹಿತ್ಯದಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಆಸೆ ಇದೆ, ಆದರೆ ಅದಕ್ಕೆ ಬೇಕಾದಂತಹ ತಯಾರಿ, ಅದಕ್ಕೆ ಬೇಕಾದಂತಹ ಸಿದ್ಧತೆ ಏನು ಮಾಡ್ಕೊಳ್ಬೇಕು ಅಂತ ತಿಳಿಸೋರು ಇಲ್ಲದೆ ಇರೋ ಹಾಗೆ ಆಗಿದೆ. ಯಾಕೆಂದ್ರೆ ನಾವು ಸುತ್ತಮುತ್ತ ಕಣ್ಬಿಟ್ಟು ನೋಡಿದ್ರೆ ಪ್ರತಿಯೊಬ್ರು ಕೂಡ ಒಂದು ಓಟಕ್ಕೆ ನಿಂತವರಾಗಿಯೇ ಕಾಣ್ತಾರೆ. ಕಿರಿಯರಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ಇರೋರು ತುಂಬಾ ಕಡಿಮೆ ಜನ, ನಮಗೆ ಬೆರಳೆಣಿಕೆ ಮಂದಿ ಸಿಗೋದು. ಹಾಗಾಗಿ ಇವತ್ತು ನಮ್ಮ ಕಾರ್ಯಕ್ರಮದ ಮೂಲಕ ಯಾರೆಲ್ಲ ಕೂಡ ಸಾಹಿತ್ಯ ರಂಗದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೋಬೇಕು ಅಂತ ಇರ್ತಾರೆ, ಅವರಿಗೆ ನೀವು ಹೇಳುವಂಥ ಕಿವಿಮಾತೇನು ಯುವಕರಿಗೆ? ಅಲ್ಲ, ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮುಂಚೆ ನಾನು ಅದನ್ನು ನನ್ನ ಒಂದು ಸಂಕಲನ, ಹನಿಗವನಗಳ ಸಂಕಲನ ರಸಗುಲ್ಲ ಅಂತ ಬಂತು, ಅದರಲ್ಲಿ ಫಸ್ಟ್ ನಾನು ಒಂದು ಬರೆದಿದ್ದು ಚುಟುಕನ್ನು ಓದ್ತೇನೆ. ಶಾರದೆ ಹಾಗೆಲ್ಲ ಯಾರಿಗೂ ಸುಲಭವಾಗಿ ಒಲಿಯುವವಳಲ್ಲ, ಪುಸ್ತಕ ಓದದೆ. ಶಾರದೆ ಹಾಗೆಲ್ಲ ಯಾರಿಗೂ ಸುಲಭವಾಗಿ ಒಲಿಯುವವಳಲ್ಲ, ಪುಸ್ತಕ ಓದದೆ. ಬಹುಶಃ ಈ ಒಂದು ಚುಟುಕಿನಲ್ಲಿ ನೀವು ಕೇಳಿದ ಪ್ರಶ್ನೆಗೆ ದೊಡ್ಡ ಉತ್ತರನೇ ಇದೆ ಅಂತ, ಎಲ್ಲ ಉತ್ತರನೇ ಇದೆ ಅಂತ ಅನ್ಸುತ್ತೆ. ಅದು ಹೇಗೆ ಅಂತಂದ್ರೆ, ಈಗ ನೀವು ಶಾರದೆ ಅಂತಂದ್ರೆ ನಮ್ಮಲ್ಲಿ ಸರಸ್ವತಿ ಪುಸ್ತಕಕ್ಕೆ ಒಂದು ಸಂವೇದಿಯಾಗಿ ನಾವು ಪೂಜಿಸುವಂತಹ ದೇವರಲ್ಲ. ಅಂದರೆ ನಾವು ಈ ಮಕ್ಕಳಿಗೆ ಪುಸ್ತಕ ಓದು ಅಂತ ಹೇಳಿ ನಾನು ಮೊಬೈಲನ್ನು ಇಟ್ಕೊಂಡು ಅಥವಾ ನಾನು ಟಿ ವಿ ನೋಡಿಕೊಂಡು ಹೇಳಲಿಕ್ಕೆ ಆಗಬಾರ್ದು. ನಾನು ಮನೆಯಲ್ಲಿ ಒಂದು 4 ಪುಸ್ತಕಗಳನ್ನು ಇಟ್ಕೊಂಡು, ಮನೆಯಲ್ಲಿ ಒಂದು ಮಿನಿ ಲೈಬ್ರರಿಯನ್ನು ಇಟ್ಕೊಂಡು ನಾನು ಅದನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗಿ ನನ್ನ ಮಕ್ಕಳು ಅಥವಾ ನಾಳೆ ನನ್ನ ಮೊಮ್ಮಕ್ಕಳು ಅದನ್ನು ಖಂಡಿತವಾಗಿ ಅದನ್ನು ಓದ್ತಾರೆ. ಈಗೇನ ಓದ್ತಾರೆ ಅಥವಾ ಆ ಒಂದು ಕಲ್ಚರ್, ಒಂದು ಪುಸ್ತಕ ಸಂಸ್ಕೃತಿ ಅಂತ ಹೇಳೋದು ಬೆಳೆಯುತ್ತೆ. ಆ ಒಂದು ಅಡಿಪಾಯವನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಮಕ್ಕಳಿಗೆ ಸಾಮಾನ್ಯವಾಗಿ ಏನು ಅವರು ಈಗ ಬೆಳೆದು ಈಗ 5 ವರ್ಷ ದಾಟಿ 6 ವರ್ಷಕ್ಕೆ ಬರ್ತಾ ಹಾಕಿದರೆ ಅವರಿಗೆ ಪ್ರತಿ ವಾರ ಶಾಪಿಂಗಿಗೆ ಹೋಗೋದು ಒಂದು ಕಲ್ಚರು, ಅಥವಾ ಮೊಬೈಲ್ ನೋಡೋದು ಒಂದು ಕಲ್ಚರು, ಅಥವಾ ಟಿ ವಿ ಮುಂದೆ ಕಾಮಿಕ್ಸ್ ನೋಡುವಂಥದ್ದು ಒಂದು ಕಲ್ಚರು ಅಂತ ಈ ಥರದ ಒಂದು ಟ್ರೆಂಡ್ ಸೆಟ್ ಆಗಿಬಿಡುತ್ತೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅದು ಎಷ್ಟು ಬೇಕೋ ಹೇಗಿರಬೇಕು ಅಷ್ಟಿದ್ರೆ ಮಾತ್ರ ಚೆನ್ನಾಗಿ. ಆದರೆ ಪುಸ್ತಕ ಮನೆಯಲ್ಲಿ ಪುಸ್ತಕ ಇದ್ದರೆ ಅದೊಂದು ಸಂಸ್ಕೃತಿ, ಅದರಲ್ಲಿ ಒಂದು ಬೆಳಿಬಹುದು, ಅದು ಮುಂದೆ ನಾಳೆ ನನ್ನ ತುಂಬ ದೂರಕ್ಕೆ ಕರೆದುಕೊಂಡು ಹೋಗಕ್ಕೆ ಸಾಧ್ಯ ಅಂತ ಹೇಳೋದನ್ನು, ಆ ಒಂದು ಮನಸ್ಥಿತಿ ಇದೆಯಲ್ಲ, ಅದನ್ನು ಬೆಳೆಸಬೇಕಾಗತ್ತೆ. ನಾವು ಪಾಲಕರು ಫಸ್ಟ್ ನಾವು ಎಷ್ಟು ಓದ್ತೀವಿ, ನಾವು ಮನೆಯಲ್ಲಿ ಎಷ್ಟು ಪುಸ್ತಕಗಳನ್ನು ಇಡ್ತೀವಿ. ನಾನು ಸಾಕಷ್ಟು ಸಲ ಎಷ್ಟೋ ಸಲ ನನ್ನ ಭಾಷಣಗಳಲ್ಲೂ ಅದನ್ನು ಹೇಳಿದ್ದೇನೆ. ಆಮೇಲೆ ನನ್ನ ಎಸ್ಪೆಷಲಿ ನಮ್ಮ ಆರ್ಕಿಟೆಕ್ಟ್ ಎಂಜಿನಿಯರ್ಸ್ಗಳಿಗೆ ಹೇಳ್ತೇನೆ ನಾನು, ನೀವು ಎಲ್ಲರ ಮನೆ ಕಟ್ಟುವಾಗ ಅವರಿಗೆ ಕುಬೇರ ಮೂಲೆಯನ್ನು ತೋರಿಸ್ತಿರಲ್ಲ, ಕುಬೇರ ಮೂಲೆ ಜೊತೆಗೆ ನೀವು ಸರಸ್ವತಿ ಮೂಲೆಯನ್ನು ದಯವಿಟ್ಟು ಇಟ್ಕೊಳ್ಳಿ ಅಂತ ಅವ್ರಿಗೆ ಗೈಡ್ ಮಾಡಿ. ಸರಸ್ವತಿ ಮೂಲೆ ಮನೆಯಲ್ಲಿ ಇರಲಿ. ಸರಸ್ವತಿ ಮೂಲೆ ಅಂದರೆ ಮತ್ತೆ ಇನ್ನೇನಲ್ಲ, ಒಂದು ಒಳ್ಳೆ ಪುಸ್ತಕ ಓದುವಂಥ ಒಂದು ಹ್ಯಾಬಿಟ್ಟು, ಅಲ್ಲೂ ಒಂದು ಟೇಬಲ್ಲು ಕುರ್ಚಿ ಹಾಕಿ ಇಡುವಂಥ ಅವ್ರಿಗೆ ಒಂದು ಪದ್ಧತಿಯನ್ನು, ಮನೆಯಲ್ಲಿ ದೇವ್ರ ಒಂದು ಕೋಣೆ ಅಂತ ಏನಿರುತ್ತಲ್ಲ, ಪೂಜೆ ಕೋಣೆ, ಅದೇ ಥರ ಒಂದು ಸರಸ್ವತಿ ಮೂಲೆಯನ್ನು ನೀವು ಕ್ರಿಯೇಟ್ ಮಾಡಿಕೊಡಿ ಅಂತ ಹೇಳಿ ನಾನು ಸಾಕಷ್ಟು ಜನರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಈಗ ನೀವು ಅಕ್ಷಯ ತದಿಗೆ ದಿವಸ ನೀವು ಚಿನ್ನ ತೊಗೊಳ್ಬೇಕು ಅಂತ ನಾವೆಲ್ಲ ಹೋಗ್ತೀವಿ, ಅದೊಂಥರ ಈಗ ರೂಢಿನೇ ಆಗಿಬಿಟ್ಟಿದೆ. ನೀವು ಚಿನ್ನ ತೊಗೊಳ್ಳಿ ಅಥವಾ ಬೆಳ್ಳಿ ತೊಗೊಳ್ಳಿ, ಅದು ಬೇರೆ ಏನಾದ್ರು ಮಾಡ್ಕೊಳ್ಳಿ, ಆದರೆ ಅಟ್ಲೀಸ್ಟ್ ಶಾರದಾ ಪೂಜೆ, ನಾವು ನವರಾತ್ರಿಯಲ್ಲಿ ಶಾರದಾ ಪೂಜೆ ಅಂತ ಮಾಡ್ತೀವಿ, ಆ ದಿವಸ ಒಂದು 4 ಪುಸ್ತಕಗಳನ್ನು ಪರ್ಚೇಸ್ ಮಾಡೋಣ, ಆ ಒಂದು ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸೋಣ. ಮನೆಯಲ್ಲಿ ನೀವು ಪುಸ್ತಕ ಇಟ್ಟರೆ ಬೇಡ ಅಂದರೂ ನಿಮ್ಮ ಮಕ್ಕಳಿಗೆ ಅದು ಕಣ್ಣಿಗೆ ಬಿದ್ದೇ ಬೀಳುತ್ತೆ. ನಿಮ್ಮ ಮನೆಗೆ ಸಾಕಷ್ಟು ಜನ ನೆಂಟರು ಬರ್ತಾರೆ, ಅಥವಾ ಏನೋ ಸತ್ಯನಾರಾಯಣ ಪೂಜೆ ಆಗುತ್ತೆ, ಅಥವಾ ಇನ್ನೇನೋ ಒಂದು ಪೂಜೆಗಳಾಗತ್ತೆ, ಹಬ್ಬ ಹರಿದಿನಗಳಾಗತ್ತೆ. ಆವಾಗ
ಮಕ್ಕಳು ಅಥವಾ ನೆಂಟರು ಇಷ್ಟರು ಬಂದು ನೋಡಿದವರು ಆ ಪುಸ್ತಕದ ಮೇಲೆ ಅವ್ರ ಗಮನ ಬೀಳುತ್ತೆ. ಹಾಗೇನೆ ಅದೊಂದು ರೂಢಿ ಬೆಳೆಯುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ನಿಮ್ಮ ಮನೆ ಈಗ ಸಾಕಷ್ಟು ಮನೆಯಲ್ಲಂತೂ ನೀವು ನೋಡ್ತೀರಾ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಎಷ್ಟೋ ಮನೆಯಲ್ಲಿ ಪಬ್ ಅಂಡ್ ಬಾರ್ಗಳನ್ನು ಕೂಡ ಮಾಡಿರ್ತಾರೆ, ಲಕ್ಷಾಂತರ ರೂಪಾಯಿ ಅದಕ್ಕೆ ಖರ್ಚು ಮಾಡ್ತಾರೆ. ಆದರೆ ಒಂದು ವರ್ಷದಲ್ಲಿ 2 ಪುಸ್ತಕ, 1,000 ರೂಪಾಯಿ ಕೊಟ್ಟು 2 ಪುಸ್ತಕನೋ 4 ಪುಸ್ತಕನೋ ತಂದು ಇಡುವಂತ ಪದ್ಧತಿ. ಸರ್, 1,000 ರೂಪಾಯಿಗೆ ಹೋದ್ರಿ 100 ರೂಪಾಯಿ ಇಟ್ರೆ ಪುಸ್ತಕ ಕೊಂಡ್ಕೊಳ್ಳೋರಿಲ್ಲ. ಸುಮ್ಮನೆ ಫ್ಯಾನ್ಸಿ ರೆಸ್ಟೋರೆಂಟ್ ಹೋದ್ರೆ ಒಂದು ಕಾಫಿಗೆ ಅಷ್ಟಾಗಿರುತ್ತೆ. ಹೌದು, ಕಾಫಿಗೆ ಕೊಡೋ ದುಡ್ಡಿಗೂ ಕೂಡ ಪುಸ್ತಕಕ್ಕೆ ಕೊಡೋಕೆ ಎಷ್ಟೋ ಜನ ತಯಾರಿಲ್ಲ. ಹಾಗಾಗಿ ನೀವು ಹೇಳ್ತಾ ಇರೋದೇನು ಅಂದ್ರೆ ಸಿದ್ಧತೆ ಅನ್ನೋದು ಮನೆ ಮಟ್ಟದಲ್ಲೇ ಆಗ್ಬೇಕು, ರೂಟ್ ಗಟ್ಟಿ ಆಗ. ಗುರು ಅಂತ ಹೊರಗೆಲ್ಲ ಹುಡ್ಕೋಕ್ಕಿಂತ ಪುಸ್ತಕವನ್ನ ಕೊಡಿ, ಪುಸ್ತಕನೇ ದೊಡ್ಡ ಗುರು ಅಂತ ಹೇಳಿ. ಆಮೇಲೆ ನೀವು ಕೇಳಿದ್ರಿ, ಈಗ ಪತ್ರಿಕೋದ್ಯಮಿ ಆದವನಿಗೆ, ಜರ್ನಲಿಸ್ಟ್ ಆದವನಿಗೆ ಇರ್ಬೋದು, ಸಾಹಿತ್ಯ ಆದವನಿಗೆ ಏನು ಬೇಸ್ ಅದೇ ಅಕ್ಷರ ತಾನೆ, ಅದೇ ಅದೇ ರೀಡಿಂಗ್ಸು, ಅದೇ ಜ್ಞಾನ. ಅದು ನಿಮಗೆ ಗಟ್ಟಿಯಾಗಿ ಸಿಕ್ಕಿದಾಗ ನೀವು ಒಬ್ಬ ಜರ್ನಲಿಸ್ಟ್ ಆಗ್ಲಿಕ್ಕೂ ಸಾಧ್ಯ, ನಾಳೆ ಒಬ್ಬ ಕತೆಗಾರ ಆಗ್ಲಿಕ್ಕೂ ಸಾಧ್ಯ, ಅಥವಾ ನಾಳೆ ಒಬ್ಬ ದೊಡ್ಡ ಸಾಹಿತ್ಯ ಆಗ್ಲಿಕ್ಕೂ ಸಾಧ್ಯ, ಅಥವಾ ವಾಗ್ಮಿ ಆಗ್ಲಿಕ್ಕೂ ಸಾಧ್ಯ. ಮೇನ್ ನಮಗೆ ಅಕ್ಷರ ಮತ್ತೆ ನಿಮಗೆ ನೀವು ಓದುವಂತ ಪುಸ್ತಕ. ಹೀಗಾಗಿ ಈಗ ಮನುಷ್ಯ ನೋಡಿ, ನಾವು ಮನುಷ್ಯನನ್ನು ಎಷ್ಟೇ ಹಚ್ಕೊಳ್ಬೋದು, ಗಂಡ ಹೆಂಡತಿ ಸಂಬಂಧ ಇರ್ಬೋದು, ಅಪ್ಪ ಮಕ್ಕಳ ಸಂಬಂಧ ಇರ್ಬೋದು, ಅಣ್ಣ ತಮ್ಮನ ಮಕ್ಕಳಿರ್ಬೋದು. ಆದರೆ ಮನುಷ್ಯನ ಬಿಟ್ಟು ಒಂದು ದಿವಸ ಹೋಗಲೇಬೇಕು. ಆದರೆ ಪುಸ್ತಕಗಳು ಹಾಗಲ್ಲ, ಅದು ನಿಮ್ಮ ಜೊತೆಗೆ ಇರುವಂತಹ ಶಾಶ್ವತವಾದ ಒಂದು ಸಂಗಾತಿಯಾಗಿರುತ್ತೆ. ಹೀಗಾಗಿ ಆ ಒಂದು ಸಂಗಾತಿಯನ್ನು ನಾವು ಬಿಡಬಾರ್ದು. ಆ ಪುಸ್ತಕ ಇದೆಯಲ್ಲ, ಅದು ವ್ಯಾಲ್ಯೂಬಲ್ ಆಗಿರುತ್ತೆ. ಇವತ್ತು ನಿಮಗೆ ಅದು ಅರ್ಥ ಆಗದೆ ಇರುವಂಥ ಎಷ್ಟೋ ಪುಸ್ತಕ ನಾಳೆ ಅರ್ಥ ಆಗ್ಬೋದು, ಅಥವಾ ನಿಮಗೆ ಇಷ್ಟ ಆಗದೆ ಇರೋದು ನಾಳೆ ನಿಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಅದು ಅರ್ಥ ಆಗ್ಬೋದು, ಅವ್ರಿಗೆ ಇಷ್ಟ ಆಗ್ಬೋದು. ಹೀಗಾಗಿ ಅದು ಆ ಕಲ್ಚರ್ ಏನಿದೆಯಲ್ಲ, ಅದನ್ನು ಖಂಡಿತವಾಗಿ ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಈ ಸಂದರ್ಭದಲ್ಲಿ ನನಗೆ ನಮ್ಮ ಕರ್ನಾಟಕದಲ್ಲಿ ನಿಮಗೂ ಗೊತ್ತಿರಬೇಕು, ಗಳಗನಾಥರು ಅಂತ ತುಂಬ ದೊಡ್ಡ ಸಾಹಿತಿಗಳಿದ್ರು. ಅವರು ನಾನು ನೆನೆಸ್ಕೊಳ್ಳೇಬೇಕು. ಯಾಕೆಂತಂದರೆ ಪುಸ್ತಕ ಸಂಸ್ಕೃತಿಗೆ ಕರ್ನಾಟಕದಲ್ಲಿ ಅತ್ಯಂತ ಭದ್ರವಾದ ಅಡಿಪಾಯವನ್ನು ಹಾಕೊಟ್ಟವರು ನಮ್ಮ ಗಳಗನಾಥರು. ಅವರು ಹೇಗೆ ಅಂದರೆ, ಈಗ ಸಾಮಾನ್ಯ ಒಂದು 80-90 ವರ್ಷದ ಹಿಂದೆಯೇ ಅವರು ಸುದ್ಬೋಧ ಅಂತ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು. ಸಾಕಷ್ಟು 20ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದರು, ಕಥೆಗಳನ್ನು ಬರೆದರು. ತಮ್ಮ ಪುಸ್ತಕವನ್ನು ಅಲ್ಲದೆ ಕನ್ನಡದ ಯಾವುದೇ ಪುಸ್ತಕ ಬಂದರೂ ಹೊತ್ಕೊಂಡು ಹೋಗಿ ಮನೆ ಮನೆಗೆ ಅದನ್ನು ತಲೆ ಮೇಲೆ, ಅದು ಬಳ್ಳಾರಿ ಕಲಬುರಗಿ ಅಂತ ಬಿಸಿಲಲ್ಲಿ ಮನೆಗೆ ಹೋಗಿ ಅದನ್ನು ಸೇಲ್ ಮಾಡಿದ್ರು. ಎಷ್ಟೋ ಮಂದಿ ಅವ್ರ ಬೇರೆಯವ್ರ ಮನೆಗೆ ಹೋದಾಗ ಅವರು ಭಿಕ್ಷುಕ ಅಂತ ಅವ್ರನ್ನ ಆಚೆ ತಳ್ಳಿದಂಥ ಅವಮಾನಗಳು ಕೂಡ ಅವ್ರು ಸಹಿಸಿಕೊಂಡು, ಇಲ್ಲ ಕನ್ನಡ ಪುಸ್ತಕದ ಒಂದು ಅಭಿವೃದ್ಧಿಗಾಗಿ ಅದರದ್ದು ಒಂದು ಪರಂಪರೆಯನ್ನು ಬೆಳೆಸಲಿಕ್ಕೆ ನನ್ನ ಜೀವ ಬೇಕಾದರೂ ಕೊಡ್ತೀನಿ ಅಂತ ಹೇಳ್ಕೊಂಡು ಹೋದ್ರು. ನಾನು ಸತ್ರು ಅದು ಉಳ್ಕೊಳ್ಳೋದು ನನ್ನ ಪುಸ್ತಕ, ಹಾಗಾಗಬೇಕು ಅಂತೇಳಿ ಒಂದು ಚಳವಳಿನೇ ಮಾಡಿದ್ರು. ಆ ಒಂದು ಅರಿವು ಪ್ರಜ್ಞೆಯನ್ನು ಇಟ್ಕೊಂಡು ನಾವು ಇವತ್ತು ಮುಂದುವರಿಬೇಕಾಗತ್ತೆ. ಸೊ ಅಂಥವ್ರು ಕೊಟ್ಟಂತ ಭದ್ರವಾದ ನಮ್ಮ ಏನು ಪುಸ್ತಕ ಸಂಸ್ಕೃತಿ ಇದೆಯಲ್ಲ ನಮ್ಮ ಕನ್ನಡದಲ್ಲಿ, ಅದನ್ನು ನಾವು ಮುಂದುವರಿಸೋಣ ಅಂತ ಹೇಳ್ತಾ ಮತ್ತೊಂದು ಗೀತೆಯನ್ನು ಕೇಳೋಣ ಸರ್. ನಾವು ಈಗ ಈ ಪುಸ್ತಕ ಸಂಸ್ಕೃತಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಅದನ್ನು ಕೂಡ ನಾನು ನನ್ನ ಈ ಹನಿಗವನಗಳಲ್ಲಿ ಅದನ್ನ 1-2-3 ಆಥರದಲ್ಲಿ ಬರೆದು ಅದನ್ನು ಪ್ರಯೋಗ ಮಾಡಿದ್ದೆ. ಅದು ನಿಮ್ಗೆ ಆಸಕ್ತಿ ಇದ್ರೆ ಅದನ್ನು ಕೂಡ ನಾನು ಖಂಡಿತ ಓದ್ಬಹುದು, ಅದನ್ನು ಹೇಳ್ಬಹುದು. ಸಿದ್ಧಾರ್ಥ ಬುದ್ಧನಾಗಿದ್ದು ಜ್ಞಾನೋದಯವೇ, ಇದರಲ್ಲೂ ಕನ್ನಡ ಪುಸ್ತಕಗಳ ಪ್ರಭಾವ ಇದೆಯೇ? ಅಂದ್ರೆ ಅದೊಂದು ಜಸ್ಟ್ ತಮಾಷೆಯ ಒಂದು ಧಾಟಿಯಲ್ಲಿ ಆ ಕನ್ನಡ ಪುಸ್ತಕಗಳ ಒಂದು ಮಹತ್ವವನ್ನು ಹೇಳುವಂತ ಸಣ್ಣ ಪ್ರಯತ್ನ ಇದು, ಪ್ರಯತ್ನ. ಆಮೇಲೆ ನಮ್ಮ ವೈ ಎನ್ ಕೃಷ್ಣಮೂರ್ತಿ ಅವರು ತುಂಬಾ ನಮ್ಮ ಪ್ರಜಾವಾಣಿ ಕನ್ನಡ ಪರ್ವ ಸಂಪಾದಕರಾಗಿದ್ರು. ಮತ್ತೆ ಬಹಳ ಅವರು ತಮಾಷೆ ಕವಿ ಬಹಳ ಆಗಿದ್ರು. ಹೌದು. ಸೊ ಅವರು ಏನ್ ಬರೆದಿದ್ರು ಅಂದ್ರೆ, ಕಪಿಲ ವಸ್ತುವಿನ ರಾಜ ಶುದ್ಧೋಧನ, ಅವನ ಮಗ ಸಿದ್ಧಾರ್ಥ ರಾತ್ರಿ ಅಂತ ಬರೆದಿದ್ರು. ನಾನು ಅದನ್ನ ಅವರ ಒಂದು ಕ್ಷಮೆಯನ್ನು ಕೋರಿ, ಅಂದ್ರೆ ಆ ಒಂದು ಧಾಟಿಯಲ್ಲಿ ನಾನು ಅದನ್ನ ಕನ್ನಡ ಪುಸ್ತಕಗಳ ಬಗ್ಗೆ ಅದನ್ನ ಕನ್ವರ್ಟ್ ಮಾಡಿದೆ, ಅಂದ್ರೆ ಟಾಂಗ್ ಕೊಟ್ಟೆ. ಕಪಿಲ ವಸ್ತುವಿನ ರಾಜ ಶುದ್ಧೋಧನ ರಾತ್ರಿ ಬೆಳಗಾಗುವುದರೊಳಗೆ ಎದ್ದೋಗಿ ಪುಸ್ತಕದ ಅಂಗಡಿಯಿಂದ ಕನ್ನಡ ಪುಸ್ತಕ ಕೊಂಡೊಯ್ದನ ಅಂತ ಆ ತರ ಮಾಡಿದೆ. ಅಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅದನ್ನ ನಾನು ಅಂದ್ರೆ ಬೇರೆ ನಮ್ಮ ಮಾಧ್ಯಮಗಳಲ್ಲಿ ನಮ್ಮ ಪುಸ್ತಕ ಪ್ರೀತಿಯನ್ನ, ಪುಸ್ತಕ ಸಂಸ್ಕೃತಿಯನ್ನ ನಾವು ಅದನ್ನ ಪ್ರಚಾರ ಪಡಿಸ್ಬೇಕು ಅಂತ ಹೇಳೋದಷ್ಟು ನನ್ನ ಉದ್ದೇಶ ಅಂತ ಹೇಳ್ಬೋದು. ಹೌದು. ಇವಾಗ ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಮತ್ತೆ ನಿಮ್ಮ ಕೃತಿಗಳನ್ನ ನೋಡ್ತಾ ಇದ್ರೆ, ಪತ್ರಿಕೋದ್ಯಮದಂತಹ ಗಂಭೀರವಾದಂತಹ ವಿಚಾರದಿಂದ ಸಾಹಿತ್ಯದಂತಹ ಮನಸ್ಸನ್ನು ಅರಳಿಸುವಂತಹ ವಿಚಾರದ ಕಡೆಗೆ ನೀವು ಪೂರ್ತಿ ಪ್ಯಾಷನೇಟ್ ಆಗಿ ಬದಲಾಗ್ಬಿಟ್ಟಿದ್ದೀರಿ ಸರ್. ನೀವು
ನೀವು ಬರೆದ್ರೆ ಫನ್ನೇ ಬರಿತೀನಿ, ಬರೆದ್ರೆ ಪನ್ನೇ ಬರಿತೀನಿ, ಮತ್ತೆ ಒಂದು ಕಡೆ ಫನ್ ಮತ್ತೆ ಪನ್ ಎರಡರ ಮಧ್ಯೆ ಜೀವನದ ಸಾರವನ್ನ ಹೇಳ್ತೀನಿ ಅಂತ ಟೊಂಕ ಕಟ್ಟಿ ನಿಂತಿದ್ದೀರಿ. ಒಂದೇ ವರ್ಷದಲ್ಲಿ 5-6 ಕೃತಿಗಳನ್ನ ಪ್ರಕಟಿಸಿದ್ದೀರಿ. ಮತ್ತೆ ಹಾಸ್ಯ ಸಾಹಿತ್ಯ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ತಿರವಾದಂಥದ್ದು. ನಿಮ್ಮ ಪುಸ್ತಕಗಳು ಪ್ರತಿಯೊಂದು ಕೂಡ ಹಾಸ್ಯ ರಸಾಯನವನ್ನ ಉಣಬಡಿಸ್ತಾ ಇದೆ. ಈ ಹಾಸ್ಯಕ್ಕೆ ನೀವು ಒಲ್ದಿದ್ದು ಹೇಗೆ? ಅದೇ ನೀವು ಫನ್ ಅಂಡ್ ಫನ್ ಹೇಳಿದ್ರೆ ಅದನ್ನ ನನ್ನ ಪುಸ್ತಕದಲ್ಲಿ ನನ್ನ ಇದ್ರೊಳಗೆ ನನ್ನ ಲೇಖಕರ ನುಡಿಯಲ್ಲಿ ಅದನ್ನೇ ಬರೆದಿದ್ದೇನೆ. ನನ್ನ ಕೃತಿಯನ್ನ ಓದಿದವರಿಗೆ ಹೊಟ್ಟೆ ಹುಣ್ಣಾಗೋದು ಬೇಡ, ಹೊಟ್ಟೆ ಹಣ್ಣಾದ್ರೆ ಸಾಕು ಅಂತ. ಹುಣ್ಣು ಮಾಡ್ಕೊಳ್ಳೋದು ಬೇಡ, ಅವರು ಹಣ್ಣಾದ್ರೆ ಸಾಕು ಅಂತ ಮಾಡಿದೆ. ಆಮೇಲೆ ಕನ್ನಡದಲ್ಲಿ ಬಹಳ ಒಳ್ಳೆಯ ಒಂದು ಈ ಸಾಹಿತ್ಯ, ಏನು ಹಾಸ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತಿದೆ, ವಿನೋದ ಇದ್ದಲ್ಲಿ ವಿರಸ ಇಲ್ವಂತೆ. ವಿನೋದ ಎಲ್ಲಿರುತ್ತೆ ಅಲ್ಲಿ ವಿರಸ ಇರಲ್ಲ ಅಂತ. ಹಾಗೆ ನಾನು ಪತ್ರಿಕೋದ್ಯಮದಿಂದ ಈ ಕಡೆ ಏನು ಸ್ವಲ್ಪ ಹೊರತಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ಜಾಸ್ತಿ ಗಮನ ಕೊಡುವ ಸಂದರ್ಭದಲ್ಲಿ ನನಗೆ ಬಹಳ ಪ್ರಭಾವ ಬೀರಿದವರು ಅಂತಂದರೆ, ಈವನ್ ಪತ್ರಿಕೋದ್ಯಮದಲ್ಲಿ ನೀವು ಕೇಳಿದ್ರಿ, ಪತ್ರಿಕೋದ್ಯಮದಲ್ಲಿ ನಾನು ಪ್ರಜಾವಾಣಿಯಲ್ಲಿದ್ದಾಗ ಪ್ರಜಾವಾಣಿಯಲ್ಲಿ 3ನೇ ಸಂಪಾದಕಿ ಅಂತ ಬರೋದು, ಅದು ಬಹಳ ತಮಾಷೆಯ ಸಂಪಾದಕಿ ಆಗ್ತಾ ಇತ್ತು. ಯಾವ್ದಾದ್ರು ಒಂದು ತಮಾಷೆಯ ಪ್ರಸಂಗವನ್ನು ಇಟ್ಕೊಂಡೇ ಬರೀಬೇಕಾಗ್ತಿತ್ತು. ಅದು ಯಾರು ಬರೆದಿದ್ದು ಅಂತ ಹೆಸರಾಗ್ತಲ್ಲ, ಸಂಪಾದಕಿ ಎಡಿಟೋರಿಯಲ್ ಅಂತ ಬರ್ತಿತ್ತು ಅದು. ಅದರಲ್ಲಿ ಕೂಡ ನಾನು ಬರೀಲಿಕ್ಕೆ ಅವಕಾಶ ಕೊಟ್ಟರು ನನಗೆ ಅಲ್ಲಿಯ ಸಂಪಾದಕರು. ತುಂಬ ನಾನು ಬರೀತಿದ್ದೆ, ಸಾಮಾನ್ಯ ಒಂದು ಮೋರ್ ದೆನ್ 150 ನಾನು ಬರೆದಿರ್ಬೋದು, ಒಂದು ಸಂಪಾದಕಿಯನ್ನೇ ಬರೆದಿರ್ಬೋದು ಅದನ್ನು. ಸೊ ಆಗಿಂದನೇ ನನಗೆ ಅದನ್ನು ಬರೆಯುವಂಥ ಒಂದು ಮನಸ್ಸಿತ್ತು. ಆದರೆ ಸರಿಯಾದ ನನಗೆ ಪ್ಲಾಟ್ಫಾರ್ಮ್ ಸಿಕ್ಕಿರಲಿಲ್ಲ. ಯಾಕೆಂತಂದರೆ ನಾನು ಪೊಲಿಟಿಕಲ್ ಬೀಟಲ್ಲಿ ಇರ್ತಿದ್ದೆ, ಅಥವಾ ಸಿನಿಮಾ ರಂಗದ ಬಗ್ಗೆ ಬರೀತಿದ್ದೆ ಪತ್ರಕರ್ತನಾಗಿ. ಮತ್ತು ನಾನು 4 ವರ್ಷ ಡಿಸ್ಟ್ರಿಕ್ಟ್ ಕರೆಸ್ಪಾಂಡೆಂಟ್ ಆಗಿ ಗುಲ್ಬರ್ಗಾದಲ್ಲಿ ಪ್ರಜಾವಾಣಿಯ ಕರೆಸ್ಪಾಂಡೆಂಟ್ ಆಗಿ ಅಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾನು ಸಾಹಿತ್ಯದ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡ್ರೆ ಅಲ್ಲಿ ದಿನನಿತ್ಯದ ವರದಿ ಮತ್ತು ಪತ್ರಿಕೆಗೆ ಅಲ್ಲಿ ಸುದ್ದಿ ಕೊಡುವಂಥ ಕೆಲಸ ಸಫರ್ ಆಗ್ತಿತ್ತು. ಹೀಗಾಗಿ ಆ ಕಡೆ ನನ್ನ ಲಕ್ಷ್ಯ ಹೋಗಿರಲಿಲ್ಲ. ಆದರೆ ನನಗೆ ಭಾಳಷ್ಟು ಸಂದರ್ಭಗಳಲ್ಲಿ ನಾನು ಈ ಟಿ.ಪಿ. ಕೈಲಾಸಂ ಇರ್ಬೋದು, ಬೀಚಿಯವರು ಇರ್ಬೋದು, YNK ಅವ್ರು ಇರ್ಬೋದು, ಮತ್ತು ಭಾಳ ಗಂಭೀರ ವ್ಯಕ್ತಿತ್ವ ಇದ್ದರೂ ಕೂಡ ಅವರು ತುಂಬ ಹಾಸ್ಯಪೂರಿತವಾಗಿ ಬರೆಯುವಂಥ ನಮ್ಮ GN ರಂಗನಾಥ್ ರಾವ್ ಅಂತ ಬರಿತಾ ಇದ್ರು. ಆಮೇಲೆ GS ಸದಾಶಿವ, ಆಮೇಲೆ ಅದಕ್ಕಿಂತ ಪೂರ್ವದಲ್ಲಿ ದಾಶರಥಿ ದೀಕ್ಷಿತ್, ಹೌದು. ಹೌದು. ಆಮೇಲೆ ಈಗಿನ ತಲೆಮಾರಿನಲ್ಲಂತೂ ನೀವು ಭುವನೇಶ್ವರಿ ಹೆಗಡೆ ಅಥವಾ ದುಂಡಿರಾಜು ಅಥವಾ ಸುನಂದಮ್ಮ ಇವರನ್ನೆಲ್ಲ ಬಹಳ ನೆನೆಸ್ಕೊಳ್ಳೇಬೇಕು. ಅವರ ಹಾಸ್ಯ ಏನು ನಮ್ಮ ಇದನ್ನ ಏನು ಸಾಹಿತ್ಯವನ್ನು ತುಂಬಾ ಗಟ್ಟಿ ಶ್ರೀಮಂತಗೊಳಿಸಿದಂತ ಲೇಖಕರು. ಸೊ ಅದು ನನಗೆ ಬಹಳ ಪರಿಣಾಮ. ಮತ್ತೆ ಇನ್ನೊಬ್ಬರ ಹೆಸರು ಬಹುಶಃ ನೀವು ಹೇಳ್ಬೇಕು ಅಂತ ಇದ್ರೇನು, ಶ್ರೀನಿವಾಸ ವೈದ್ಯರು. ಅವರ ಬರಹಗಳಂತೂ ಒಂದೇ ಒಂದು ಪುಸ್ತಕ ಓದಿದ್ದೆ ನೆನಪಾಗಿ ನಂಗೆ ಬಿಡೋಕೆ ಮನ್ಸಾಗ್ಲಿಲ್ಲ. ಅಷ್ಟು ಪುಸ್ತಕಗಳನ್ನ ಕೊಂಡ್ತಂದು ಓದೋಕ್ ಶುರು ಮಾಡಿದೆ. ಇತ್ತೀಚೆಗೆ ನನಗೆ ಅದು ಪರಿಚಯ ಆಗಿದ್ದು. ಅದು ನನಗೆ ಬಂದ ನಂತರ ಇದರ ಒಂದು ರೀತಿಯ ಮತ್ತೆ ನನ್ನ ಕೆಲವು ಜೀವನದಲ್ಲಿ ಒಂದು ಸ್ವಲ್ಪ ಏರಿಳಿತ ಆದಾಗ ನನಗೆ ಭಾಳ ಈ ಹಾಸ್ಯ ಸೀರಿಯಸ್ ಆಗಿ ನಾನು ಬರೆಯೋದು ಒಂದು ರೀತಿ ಫಿಲಾಸಫಿ ಆಗ್ಬೋದು, ಅಥವಾ ಅದು ಯಾಕೋ ಸರಿ ಹೋಗದೇ ಇರ್ಬೋದು. ನಾವು ಜಗತ್ತಿ ಫಿಲಾಸಫಿ ಹೇಳುವಷ್ಟು ನಾವು ದೊಡ್ಡ ಮಟ್ಟದಲ್ಲಿ ಇನ್ನೂ ಬೆಳೆದಿಲ್ಲ. ಸೊ ನಾವು ಅದನ್ನು ಒಂದು ರೀತಿಯ ಸ್ಪೋರ್ಟಿವ್ ಆಗಿ ತಗೊಳ್ಬೋದು ಅಂತ ಹೇಳಿ ನಾನು ಅದನ್ನು ನನ್ನ ಹಾಸ್ಯದ ಧಾಟಿಯನ್ನು ಮಾಡಿಕೊಂಡೆ. ಬೇಂದ್ರೆಯವರು ಹೇಳ್ತಾರಲ್ಲ, 60 ವರ್ಷಕ್ಕೆ ಅರಳು ಮರಳು ಅಲ್ಲ ಮರಳಿ ಅರಳು ಅಂತ. ನಾವು 60 ಹತ್ತತ್ರ ಇರೋದ್ರಿಂದ ನನಗಲ್ದಿದ್ರು ನನ್ನ ಮನಸ್ಸಿನಲ್ಲಿರುವಂಥ ಒಬ್ಬ ಲೇಖಕನಿಗೆ ಮರಳಿ ಅರಳೋದಕ್ಕೆ ಈ ಬಹುಶಃ ಈ ಹಾಸ್ಯ ಒಂದು ಸೂಕ್ತ ಮಾಧ್ಯಮ ಅಂತ ನನಗೆ ಅನ್ನಿಸ್ತು. ಆಮೇಲೆ ನಾನು ನನ್ನ ಹಾಸ್ಯ ಲೇಖನಗಳನ್ನು, ಎಸ್ಪೆಷಲಿ ಪ್ರಬಂಧಗಳನ್ನು ನಾನು ಬರೆದೆ. ಅದನ್ನು ನಮ್ಮ ಕನ್ನಡ ಪ್ರಭಾದವರಿರ್ಬೋದು, ವಿಶ್ವವಾಣಿಯ ನಮ್ಮ ವಿಶ್ವೇಶ್ವರ ಭಟ್ ಅವರಿರ್ಬೋದು, ಅಥವಾ ನಮ್ಮ ಉದಯವಾಣಿಯವರು ಇರ್ಬೋದು, ಸುಧಾ ಮತ್ತು ಪ್ರಜಾವಾಣಿಯ ಸಂಸ್ಥೆಯವರು ಇರ್ಬೋದು, ಅದನ್ನೆಲ್ಲ ಪ್ರಕಟಿಸ್ತಾ ಮತ್ತು ಪಬ್ಲಿಷರ್ಸು ಎಸ್ಪೆಷಲಿ ವೀರಲೋಕ ಮತ್ತು ಸಾಹಿತ್ಯ ಲೋಕ ಪಬ್ಲಿಕೇಶನ್ಸು, ಸ್ವಪ್ನ ಬುಕ್ ಹೌಸ್ನವರು ಅದನ್ನು ತುಂಬ ಆಸ್ಥೆಯಿಂದ ಅದನ್ನು ಪ್ರಕಟ ಮಾಡಿದ್ರು. ಆಮೇಲೆ ನನಗೆ ರೀಡರ್ಸಿಂದ ತುಂಬ ಒಳ್ಳೊಳ್ಳೆಯ ಪ್ರತಿಕ್ರಿಯೆಗಳು ಬಂತು. ಅದಕ್ಕೆ ಇದನ್ನೇ ಕಂಟಿನ್ಯೂ ಮಾಡಿ, ನಮಗೆ ಕತೆ ಕವನ ಬರೆಯೋರು ಸಾಕಷ್ಟು ಇದ್ದಾರೆ, ಹಾಸ್ಯ ನಮಗೆ ಸ್ವಲ್ಪ ಕೊರತೆನೇ ಇದೆ ಇವತ್ತಿನ ಸಂದರ್ಭದಲ್ಲಿ ಅಂತ. ಅದು ಸದಭಿರುಚಿಯ ಹಾಸ್ಯ ಇವತ್ತು ಹಾಸ್ಯದ ಹೆಸರಿನಲ್ಲಿ ತುಂಬಾನೇ ಏನೋ ಅಸಹ್ಯಗಳು ನಡೆದು ಹೋಗ್ತಾ ಇದೆ. ಅಂತಹ ಸಮಯದಲ್ಲಿ ನಾನು ಅದನ್ನ ಹೇಳ್ಬೇಕು ಅಂತ ಮಾಡಿದ್ರೆ ನೀವೇ ಹೇಳಿದ್ರಿ, ಹಾಸ್ಯದಲ್ಲಿ ಒಂದು ಮುಖ್ಯವಾಗಿ ಗಮನಿಸಬೇಕಾದದ್ದು ಅಂತಂದ್ರೆ ಬೇರೆಯವರಿಗೆ ನೋವು ಮಾಡುವಂತ ಅಪಹಾಸ್ಯ ನಾವು ಮಾಡಕ್ ಹೋಗ್ಬಾರ್ದು, ಅಪಹಾಸ್ಯ ಇರಬಾರ್ದು. ಆರೋಗ್ಯಪೂರ್ಣವಾದಂಥ ಹಾಸ್ಯ ನಮಗೆಲ್ಲರಿಗೂ ಬೇಕಾಗತ್ತೆ. ಸೊ ಹೀಗಾಗಿ
ನಾನು ಅದನ್ನು ಕೆಲವರು ಕೇಳಿದ್ರು, ನಿಮ್ಮ ಹಾಸ್ಯದಲ್ಲಿ ನಿಮ್ಮ ಪುಸ್ತಕದಲ್ಲಿ ರೊಮ್ಯಾನ್ಸ್ಗಳ ಬಗ್ಗೆನೂ ಇರುತ್ತಲ್ಲ ಅಂತ. ನಾನು ಹೇಳಿದೆ, ರೋಮನ್ರ ಬಗ್ಗೆ ಬರೆಯೋದಕ್ಕಿಂತ ರೊಮ್ಯಾನ್ಸ್ ಬಗ್ಗೆ ಬರೆದ್ರೆ ಓದ್ತಾರಲ್ಲ ಅಂತ ಹೇಳಿದೆ. ಅದಕ್ಕೂ ಕೂಡ ಒಂದು ಚೌಕಟ್ಟಿರುತ್ತೆ, ಒಂದು ಶಿಸ್ತಿನ ಒಂದು ಚೌಕಟ್ಟನ್ನು ಹಾಕ್ಕೊಂಡು ನಾವು ಅದನ್ನು ನಮ್ಮ ಬದುಕಿನ ಕ್ಷಣಗಳನ್ನು ಏನು ಆ ಒಂದು ಅವಿಸ್ಮರಣೀಯ ಆಗುವಂಥ ಸಂದರ್ಭಗಳನ್ನು ನಾವು ಮೆಲುಕು ಹಾಕುವಂಥದ್ದು ಇದೆಯಲ್ಲ, ಅದು ನಮ್ಮ ಸ್ಟ್ರೆಸ್ ಲೆವೆಲನ್ನು ಬಹಳಷ್ಟು ಸಂದರ್ಭಗಳೇ ಕಡಿಮೆ ಮಾಡುತ್ತೆ ಅಂತ ನನಗನ್ಸುತ್ತೆ. ಇನ್ನು ತೀರಾ ನಾನು ಗಂಭೀರವಾಗಿ ಬರೆದ್ರೆ ಬಹುಶಃ ಓದುಗರಿಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೇನೋ, ಹೀಗಾಗಿ ನಾನು ಈ ದಾರಿಯನ್ನು ಆಯ್ಕೆ ಮಾಡಿಕೊಂಡೆ. ಇಲ್ಲ, ನಿಜಕ್ಕೂ ನಗು ಪರಮಧರ್ಮ, ನಗಿಸುವುದು ಪರಮಧರ್ಮ ಅಂತಾರಲ್ಲ, ನಗು ಸಹಜ ಧರ್ಮ, ನಗಿಸುವುದು ಪರಮಧರ್ಮ ಅಂತಾರಲ್ಲ, ಪರಮಧರ್ಮದಲ್ಲಿ ನೀವು ಇದ್ದೀರಿ ಸರ್. ಈ ಮಾರ್ಗದಲ್ಲಿ ಮುನ್ನಡೆಯಿರಿ, ಖಂಡಿತ ನಿಮ್ಮ ಪುಸ್ತಕಗಳನ್ನ ಓದ್ತೀವಿ ಅಂತ ಹೇಳ್ತಾ ಮತ್ತೊಂದು ಹಾಡನ್ನ ಕೇಳ್ತಾ ಮಾತನ್ನ ಮುಂದುವರಿಸೋಣ. ಆಕಾಶವಾಣಿ FM ರೈಂಬೋ ಕೇಳ್ತಾ ಇದ್ದೀರಿ. ರಾಜು ಅಡಕಳ್ಳಿ ಅವರೊಂದಿಗಿನ ಮಾತುಕತೆಯನ್ನ ಮುಂದುವರಿಸ್ತಾ ಇದ್ದೇವೆ. ನೀವಾಗ್ಲೇ ಹೇಳಿದ್ರಿ 60ಕ್ಕೆ ಮರಳಿ ಅರಳು ಅಂತ. ವ್ಯಕ್ತಿ ಅರಳಬೇಕು ಅಂದ್ರು, ಸಾಹಿತ್ಯ ಅರಳಬೇಕು ಅಂತಂದ್ರು ಬರೀ ಕೋಶ ಓದಿದ್ರೆ ಆಗಲ್ಲ, ಸಮೃದ್ಧ ಜೀವನಾನುಭವವೂ ಬೇಕು. ಹಾಗೆ ದೇಶ ಸುತ್ತೋದು ಕೂಡ ಮುಖ್ಯ ಅಂತ ಹೇಳ್ಬಿಟ್ಟಿದೆ ಗಾದೆ. ನೀವು ಕಮ್ಮಿ ದೇಶ ನೋಡಿಲ್ಲ ಸರ್, 30 ದೇಶಕ್ಕೂ ಹೆಚ್ಚು ದೇಶಗಳನ್ನ ನೋಡಿದ್ದೀರಿ, ಗ್ರಹಿಸಿದ್ದೀರಿ. ಹಾಗಾಗಿ ನಿಮ್ಮ ದೇಶ ಸುತ್ತುವ ಅನುಭವದ ಕುರಿತು ಕೇಳಬೇಕು ಅಂತ ಆಸೆ. ಅದರಲ್ಲೂ ನೀವು ಇಂಗ್ಲೆಂಡಿಂದ ಜಪಾನ್ ತನಕ, ಮಾರಿಷಸ್ ಇಂದ ರಷ್ಯಾ ತನಕ ಸುತ್ತಿದವರು. ಹಾಗಾಗಿ ಹೌದು, ನನಗೆ ನೀವು ರಷ್ಯಾ ಅಂತ ಹೇಳಿದ್ರಲ್ಲ, ಈಗ ನಾನು ಕಮ್ಯುನಿಸ್ಟ್ ಬಗ್ಗೆ ಅಥವಾ ಕಮ್ಯುನಿಸ್ಟ್ ರಾಷ್ಟ್ರದ ಬಗ್ಗೆ ಹಿಂದೆ ಎಷ್ಟೋ ಡೆಮೋಕ್ರಸಿ ಆ್ಯಂಡ್ ಕಮ್ಯುನಿಸ್ಟ್ ಪ್ರಿನ್ಸಿಪಲ್ಸ್ ಬಗ್ಗೆ ನಾವು ಓದಿದ್ರು ಕೂಡ, ನಮ್ಮ ಹಿಂದೆ ಕಾಲೇಜಿನಲ್ಲಿ ನಾವು ಅಧ್ಯಯನ ಮಾಡಿದ್ರು ಕೂಡ, ಅದನ್ನು ಅಲ್ಲಿಯ ಲೈಫ್ ಸ್ಟೈಲ್ ಹೇಗಿದೆ ಅಂತ ನೀವು ನೋಡೋದು ಹೇಗೆ? ಅದು ನಮಗೆ ಇಲ್ಲಿ ಯಾವುದೇ ಟಿ ವಿಯಲ್ಲೋ ಅಥವಾ ಒಂದು ಸಿನಿಮಾದಲ್ಲೋ ಆದರೆ ಭಾಳ ಸೀಮಿತ ಚೌಕಟ್ಟಿನಲ್ಲಿ ನಾವು ಇಲ್ಲಿಂದ ದೂರದಿಂದ ನೋಡ್ತಾ ಇದ್ದೀವಿ. ಅದೊಂದು ರೀತಿ ಬೈನಾಕ್ಯುಲರ್ನಲ್ಲಿ ಹಾಕ್ಕೊಂಡು ನೋಡ್ದಂಗೆ ಆಗುತ್ತೆ ಬೇರೆ ಯಾವುದೋ ಒಂದು ಪ್ರದೇಶವನ್ನು. ಆದರೆ ನೀವು ಅಲ್ಲಿಗೆ ಹೋದಾಗ, ಅಲ್ಲಿಯ ಜನರ ಜೊತೆ ಕಲಿತಾಗ, ಅಥವಾ ಅಲ್ಲಿಯ ಯಾವುದೋ ಒಂದು ಹಳ್ಳಿನಲ್ಲಿ ಅವರ ಕಲ್ಚರನ್ನು ನೋಡಿದಾಗ, ಅಥವಾ ಅಲ್ಲಿ ಆಡಳಿತ ಅಥವಾ ಒಂದು ಶಿಸ್ತನ್ನು, ಅಡ್ಮಿನಿಸ್ಟ್ರೇಷನ್ ವ್ಯವಸ್ಥೆಯನ್ನು ನೋಡಿದಾಗ ನಾವು ಎಲ್ಲಿದ್ದೀವಿ, ನಮ್ಮ ಸ್ಥಾನ ಎಲ್ಲಿದೆ, ನಾವು ಇಲ್ಲಿ ಇನ್ನೂ ಹೇಗೆ ಮುಂದುವರಿಬೇಕು, ಅಥವಾ ಹೇಗೆ ನಾವು ಅವರಿಂದ ಕಲಿಯುವಂಥ ವಿಷಯ ಏನಿದೆ. ಆಮೇಲೆ ಅಲ್ಲಿಯ ಮ್ಯೂಸಿಯಂಗಳು, ಎಸ್ಪೆಷಲಿ ಅಲ್ಲಿಯ ಇತಿಹಾಸವನ್ನು ಹೇಳುವಂಥ ಮ್ಯೂಸಿಯಂಗಳಿಗೆ ಹೋಗುವಂಥದ್ದು, ಇವೆಲ್ಲವನ್ನು ನಾನು ಈ ಪ್ರವಾಸದ ಇದರಿಂದ ನಾನು ಕಲ್ತ್ಕೊಂಡಿರುವಂಥದ್ದು. ನಿಮ್ಗೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ. ನಾವು ದೇಶಕ್ಕೆ ಹೋಗಬೇಕಾಗಿಲ್ಲ, ನಾವು ಯಾವುದೇ ಹೊರ ಊರಿಗೆ ಹೋದರೂ ಕೂಡ ಅಲ್ಲಿ ಕಲಿಯುವಂಥದ್ದು ಸಾಕಷ್ಟು ಇದ್ದೇ ಇರುತ್ತೆ. ಈಗ ನಾವು ಪದೇ ಪದೇ ಹೇಳ್ತೀನಿ, ನಾವು ನಮ್ಮ ಮಕ್ಕಳಿಗೆ ನಾನು ಊರಿಗೆ ಹೋಗ್ರಪ್ಪ, ಹಳ್ಳಿಗೆ ಹೋಗ್ರಪ್ಪ, ಬೆಂಗಳೂರು ಬಿಟ್ಟು ಆಗಾಗ ರಜೆನಲ್ಲಿ ಹಳ್ಳಿಗೆ ಹೋಗಿರಿ ಅಂತ. ಯಾಕಂದರೆ ಹಳ್ಳಿಯ ಲೈಫ್ ಇದೆಯಲ್ಲ, ಭಾಳ ಸತ್ವಪೂರ್ಣವಾದಂಥ ಒಂದು ಲೈಫು. ಅಲ್ಲಿಯ ಒಂದು ತುಂಬ ಅವರು ಭಾಳ ಸಿನ್ಸಿಯರ್ ಆಗಿರ್ತಾರೆ, ಪ್ರಾಂಪ್ಟ್ ಆಗಿರ್ತಾರೆ, ಅವ್ರಿಗೇನು ಆರ್ಟಿಫಿಷಿಯಲ್ ಲೈಫ್ ಗೊತ್ತಿರಲ್ಲ, ಲಕ್ಸುರಿ ಲೈಫ್ ಗೊತ್ತಿರಲ್ಲ, ಭಾಳ ಸರಳವಾಗಿರುತ್ತೆ ನೋಡಿ ಹಳ್ಳಿ ಜೀವನ ಸಾಮಾನ್ಯವಾಗಿ. ಈಗ ನಾನು ಮಕ್ಕಳಿಗೆ ಅದನ್ನು ಭಾಳ ಫೋರ್ಸ್ ಮಾಡ್ತಾ ಇರ್ತೇನೆ. ಮೊನ್ನೆ ನೀವು ಕೇಳಿದ್ರಲ್ಲ ಪ್ರವಾಸದ ಒಂದು ಉದಾಹರಣೆ ಹೇಳ್ತೀನಿ. ಒರಿಸ್ಸಾದಲ್ಲಿ ಏರ್ಪೋರ್ಟಲ್ಲಿ ನಾನು ಇಳಿದಾಗ ನನಗೆ ಭಾಳ ಒಂದು ಒಳ್ಳೆಯ ಈ ಪುಸ್ತಕ ಸಂಸ್ಕೃತಿಯ ಬಗ್ಗೆ ಸಂಬಂಧಪಟ್ಟಂಥ ಒಂದು ದೃಶ್ಯ ಕಾಣ್ತು. ಅಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಒಂದು ಬೀರುನಲ್ಲಿ, ಕಪಾಟಿನಲ್ಲಿ ಒಂದಷ್ಟು ಪುಸ್ತಕಗಳನ್ನು ಇಟ್ಟಿದ್ದಾರೆ. ಅಲ್ಲಿ ನೀವು ಆ ಪುಸ್ತಕಗಳನ್ನು ತಗೊಂಡು ನೀವು ಬೇಕಾದರೆ ಫ್ಲೈಟ್ ಹತ್ತಿ ಹೋಗ್ಬೋದು, ಟೂರ್ ಮುಗಿಸ್ಕೊಂಡು ಬಂದು ಅಲ್ಲೇ ವಾಪಸ್ ತಂದು ಇಡ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ನೀವು ಓದಿ ಮುಗಿಸಿರುವ ಪುಸ್ತಕಗಳನ್ನು ತೊಗೊಂಡೋಗಿ ಅಲ್ಲಿ ಡಂಪ್ ಮಾಡ್ಬೋದು, ಅಲ್ಲೇ ಇಡ್ಬೋದು. ಅದು ರೊಟೇಟ್ ಆಗ್ತಾ ಇರುತ್ತೆ. ಈ ಥರ ಏನೋ ಒಂದು 10 ಪುಸ್ತಕವನ್ನಿಟ್ಟು ಸ್ಟಾರ್ಟ್ ಆಗಿದ್ದು, ಅಲ್ಲೊಂದು ಆರ್ಗನೈಸೇಷನ್ ಅವರು ಅದನ್ನು ಸ್ಟಾರ್ಟ್ ಮಾಡಿದರು. ಅದೀಗ ಅದು ಹಾಗೆ ರೊಟೇಟ್ ಆಗಿ ಬೆಳೀತಾ ಇದೆ. ಆಮೇಲೆ ಇಂಡೋನೇಷಿಯಾದ ಬಾಲಿನಲ್ಲಿ ಹೋದಾಗ ನಾನು ಒಂದು ಬಿಲ್ಡಿಂಗನ್ನು ನೋಡಿದೆ. ಅಲ್ಲಿಯ ಲೈಬ್ರರಿ, ಆ ಲೈಬ್ರರಿ ಹೇಗಿತ್ತು ಅಂದರೆ, ಎಂಟೈರ್ ಲೈಬ್ರರಿಯನ್ನು ಪುಸ್ತಕದಲ್ಲೇ ಕಟ್ಟದ ಒಂದು ಆರ್ಕಿಟೆಕ್ಚರ್ ಮಾಡಿದರು. ಅದನ್ನು ನೀವು ನೋಡಿದ ತಕ್ಷಣ ಬಿಲ್ಡಿಂಗ್ ಅಂತ ಅನಿಸೋದೇ ಇಲ್ಲ, ಪುಸ್ತಕಗಳನ್ನೇ ಜೋಡಿಸಿಟ್ಟು ಒಂದು ದೊಡ್ಡ ಒಂದು ಕಟ್ಟಡನೇ ಕಟ್ಟದಂಗಿತ್ತು. ಈ ರೀತಿ ಸಾಕಷ್ಟು ವಿಷಯಗಳನ್ನು ಕಲಿಯುವಂಥದ್ದಿರುತ್ತೆ. ನಾನು ನಿಮಗೆ ಇದನ್ನು ಹೇಳ್ತೇನೆ. ನಾನು ಈಜಿಪ್ಟ್ ಮ್ಯೂಸಿಯಂನಲ್ಲಿ ಅಲ್ಲಿ ಮಮ್ಮೀಸ್ ಮತ್ತು ಪಿರಮಿಡ್ ಇದನ್ನು ನೋಡಿದಾಗ ನನಗೆ ಅನಿಸಿದ್ದನ್ನು ನಾನು ಒಂದು ಸಣ್ಣ ಚುಟುಕಿನಲ್ಲಿ ಬರೆದೆ, ಅದನ್ನು ಹೇಳ್ತೀನಿ. ಮಗ ಈಜಿಪ್ಟಿನಲ್ಲಿ 1000 ವರ್ಷಗಳ ಹಿಂದಿನ ಮಮ್ಮಿ ನೋಡಿ ಬಂದ. ಮಗ ಈಜಿಪ್ಟಿನಲ್ಲಿ 1000 ವರ್ಷಗಳ ಹಿಂದಿನ ಮಮ್ಮಿ ನೋಡಿ ಬಂದ. ಮನೆಗೆ ಬಂದ ನಂತರ ಮಮ್ಮಿ ಬದಲು ಅಮ್ಮ ಎಂದು ಕರೆಯಲು ಶುರು ಮಾಡಿಕೊಂಡ. ಮಮ್ಮಿ ಬದಲು ಅಮ್ಮ ಎಂದು ಕರೆಯಲು ಶುರು ಮಾಡಿಕೊಂಡ. ಅಂದರೆ ಇದರಲ್ಲಿ ಏನಂತಂದರೆ 2 ಸಂಗತಿ. ಒಂದು, ನೀವು ಅಲ್ಲಿ ಆ ಮಮ್ಮೀಸನ್ನು ಇಟ್ಟಿರುವಂಥ ರೀತಿ ನೋಡಿದಾಗ ನಿಮ್ಮ ಮನಸ್ಸು ಎಷ್ಟು ಒಂದು ರೀತಿಯ ಭಾಳ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ನಿಮ್ಮ ಮನಸ್ಸು. ಒಂದು ರೀತಿಯ, ನಮ್ಮ ಧಾರವಾಡ ಭಾಷೆಯಲ್ಲಿ ಹೇಳೋದಿದ್ರೆ, ನಮ್ಮ ಮನಸ್ಸಿನಲ್ಲಿ ಗಿರ್ಮಿಟ್ ಕಲಿಸ್ದಂಗೆ ಆಗೈತೆ ಅಂತ ಹೇಳ್ತಾರೆ. ಆ ರೀತಿಯ ಒಂದು ಇದಾಗತ್ತೆ, ಡಿಸ್ಟರ್ಬ್ ಆಗುತ್ತೆ. ಆಮೇಲೆ ಮಕ್ಕಳಿಗೂ ಕೂಡ ಅಲ್ಲಿ ಆ ಬಾಡಿಯನ್ನು ನೀವು ಮಮ್ಮಿ ಅಂತ ಹೇಳಿದ್ಮೇಲೆ, ಮನೆಯಲ್ಲಿ ಅಮ್ಮ ಅಂತ ಹೇಳಲಿಕ್ಕೆ ನೀವು ಕನ್ನಡದ ಶಬ್ದ ಇದೆ, ಅದನ್ನು ಬಿಟ್ಟು ಇವ್ರು ಮಮ್ಮಿ ಅಂತ ಹೇಳ್ತಾ ಇರ್ತಾನಲ್ಲ,
ಅವನಿಗೆ ಅದು ಭಾಳ ಇಂಪ್ಯಾಕ್ಟ್ ಆಗತ್ತೆ ಅಂತ ಹೇಳೋ ಒಂದು 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 ಈ ಒಂದು ಕಾವ್ಯದ ಒಂದು ಇದನ್ನು ಕಲ್ಪನೆಯಲ್ಲಿ ನಾನು ಬರೆದೆ. ಹೀಗೆ ಸಾಕಷ್ಟು ನಮಗೆ ಒಬ್ಬ ರೈಟ್ರಿಗೆ ನೀವು ರೈಟರ್ ಅಂದರೆ ಏನು, ಬೇಸಿಕಲಿ ಅದು ಬೇರೆಯವರಿಗೆ ಅರ್ಥ ಆಗುವ ಹಾಗೆ ಬರೀಲಿಕ್ಕೆ ನಮ್ಮ ಹತ್ರ ಇಂಗ್ರೀಡಿಯೆಂಟ್ಸ್ ಇರಬೇಕು, ನಮ್ಮ ಹತ್ರ ಒಂದು ಅನುಭವಗಳಿರಬೇಕು, ನಮ್ಮ ಹತ್ರ ಒಂದು ಅಂತಸತ್ವ ಇರಬೇಕು ತಾನೆ. ಅದು ಸಿಗುವಂಥದ್ದು ಈ ಪ್ರವಾಸದಿಂದ ಅಂತ ನಾನು ಅನ್ಕೊಳ್ತೀನಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಅನಿಸಿದ್ದೇನು ಅಂತಂದ್ರೆ, ಇವತ್ತು ಹಿಂದೆಂದಿಗಿಂತ ಇವಾಗ ನಮ್ಮ ತಂದೆ ತಾಯಿಗಳು ಅಥವಾ ತಾತ ಮುತ್ತಜ್ಜರಿಗಿಂತನೂ ಕೂಡ ನಾವು ಈಗಿನ ಜನರೇಷನ್ ಪೀಳಿಗೆ ಏನಿದೆ ಪ್ರವಾಸದ ಬಗ್ಗೆ ತುಂಬಾ ರಮ್ಯವಾದಂತಹ ಕಲ್ಪನೆಯನ್ನ ಇಟ್ಕೊಂಡವರು. ಮಾತಾಡ್ತಿದ್ರೆ ನಾನು ಕಂಡ್ಕೊಳ್ತೀನಿ ಅಂತ ಲಡಖ್ ಕಡೆಗೆ ಗಾಡಿ ಎತ್ಕೊಂಡು ಹೋಗೋದಿರಬಹುದು, ಅಥವಾ ಸೋಲೋ ಪ್ರವಾಸ ಹೋಗ್ತೀನಿ ಏನೋ ತಿಳ್ಕೊಂಡು ಬರ್ತೀನಿ ಅಂತ ಆಗೋದಿರಬಹುದು. ಇಂಥದ್ದೆಲ್ಲ ಜಾಸ್ತಿ ನಡೀತಾ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ನಾವು ಎಷ್ಟು ಟೆಕ್ನಾಲಜಿಗೆ ಅಡಿಕ್ಟ್ ಆಗ್ಬಿಟ್ಟಿದೀವಿ ಅಂತಂದ್ರೆ, ನಮ್ಮ ಮೊಬೈಲ್ ಪರದೆಯಿಂದ ಆಚೆ ಕಣ್ಣು ಕೀಲ್ಸಿ ನೋಡೋದೇ ಇಲ್ಲ ನಾವು. ನಮ್ಗೆ ನಾವು ಅರ್ಥಕೊಳ್ಳೋದಕ್ಕೆ ಇಲ್ಲಿಂದ ಲಡಖ್ಗೆ ಹೋಗ್ಬೇಕಾಗಿದೆ. ನಾವು ಮೆಟ್ರೋದಲ್ಲಿ ಕೂತಾಗ್ಲೋ, ಬಸ್ನಲ್ಲಿ ಕೂತಾಗ್ಲೋ, ಇಲ್ಲಿನ ಟ್ರೈನ್ ಅಲ್ಲಿ ಕೂತಾಗ್ಲೋ ಸುತ್ತಮುತ್ತ ಮನುಷ್ಯರೊಂದಿಗೆ ಸಂವಹಿಸೋದನ್ನೇ ಮರ್ತು ಬಿಟ್ಟಿದೀವಿ ಅಂತ ಅನ್ಸುತ್ತೆ. ನೀವು ಇಷ್ಟು ವಿಸ್ತಾರವಾದಂತಹ ಪ್ರವಾಸದ ಅನುಭವವನ್ನ ಹೊಂದಿರೋದ್ರಿಂದ ನಿಮ್ಮ ಬಾಯಿನಲ್ಲಿ ಕೇಳೋದಕ್ಕೆ ನನಗೆ ಆಸೆ, ಪ್ರವಾಸದಲ್ಲಿ ನಮ್ಮ ಮೊಬೈಲ್ನ ಪಕ್ಕದಲ್ಲಿ ಎತ್ತಿಡೋದು ಎಷ್ಟು ಮುಖ್ಯ ಸರ್? ಇಲ್ಲ, ಈಗ ಮೊಬೈಲ್ ಅಂತ ಒಂದಲ್ಲ, ನಾನು ಅದನ್ನು ಹೇಗೆ ಗ್ರಹಿಸ್ತೀನಿ ಅಂತಂದ್ರೆ, ಎರಡು ರೀತಿಯ ಪ್ರವಾಸ. ಒಂದು ನೀವು ಲಕ್ಸರಿ ಎಂಜಾಯ್ಮೆಂಟು ಎಂಟರ್ಟೈನ್ಮೆಂಟಿಗಾಗೇ ಹೋಗುವಂಥದ್ದು, ಇನ್ನೊಂದು ಸ್ಟಡಿ ಮೈಂಡ್ ಇಟ್ಕೊಂಡು ಹೋಗುವಂಥ. ನೀವು ಲಕ್ಸರಿ ಮಾಡೋದು, ಗಲಾಟೆ ಮಾಡೋದು, ಅಲ್ಲಿ ಏನೋ ನೈಟ್ ಕ್ಲಬ್ಗಳಿಗೆ ಹೋಗುವಂಥದ್ದು, ಅಥವಾ ಇನ್ಯಾವುದೋ ನಿಮ್ಮ ಏನೋ ಬೇರೆ ಬೇರೆ ಹವ್ಯಾಸಗಳಿಗಾಗೇ ನೀವು ಪ್ರವಾಸೋದ್ಯಮವನ್ನು ನೀವು ಉಪಯೋಗಿಸ್ಕೋತೀರಿ ಅಂತಂದರೆ ಅದರಿಂದ ನನ್ನ ದೃಷ್ಟಿಯಲ್ಲಿ ಅದು ಅಷ್ಟು ಸಮಂಜಸ ಅಲ್ಲ. ಅದನ್ನು ನೀವು ಲಕ್ಸರಿ ಲೈಫನ್ನು ಶಾಪಿಂಗ್ ಮಾಲಲ್ಲೇ ಮಾಡ್ಬೋದು, ಬೆಂಗಳೂರಿನಲ್ಲೇ ಕೂತ್ಕೊಂಡು ನೀವು ನಿಮ್ಮ ಹವ್ಯಾಸಗಳನ್ನು ಮುಂದುವರಿಸ್ಬೋದು. ಆದರೆ ಅದಕ್ಕೆ ನೀವು ಎಲ್ಲೋ ಒಂದು ಲಡಾಖಿಗೆ ಹೋಗಬೇಕಾಗಿಲ್ಲ, ಅಥವಾ ಇನ್ನೆಲ್ಲೋ ಜಪಾನಿಗೆ ಹೋಗಬೇಕಾಗಿಲ್ಲ, ಮಾರಿಷಸ್ಗೆ ಹೋಗಬೇಕಾಗಿಲ್ಲ. ನೀವು ಅಲ್ಲಿ ಹೋದಾಗ ಏನಾದರೂ ಒಂದಷ್ಟು ವಾಪಸ್ ನೀವು ಏನಾದರೂ ನಿಮ್ಮ ತಲೆಗೆ, ನಿಮ್ಮ ಮಸ್ತಕಕ್ಕೆ ಅಥವಾ ನಿಮ್ಮ ಪುಸ್ತಕಕ್ಕೆ ಉಪಯೋಗ ಆಗುವಂಥ ಮಟೀರಿಯಲನ್ನು ನೀವು ಹೊಂದ್ಕೊಂಡ್ಬಂದ್ರಿ, ತಿಳ್ಕೊಂಡ್ಬಂದ್ರಿ, ಅದನ್ನು ಬರೀಲಿಕ್ಕೆ ನಿಮ್ಮ ಹತ್ರ ನಾಳೆ ಸಾಧ್ಯ ಇದೆ, ಅದರ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಅಷ್ಟು ಗಟ್ಟಿಯಾಗಿ ಅದನ್ನು ಅರ್ಥ ಮಾಡ್ಕೊಂಡ್ಬಂದ್ರಿ ಅಂದರೆ ಅದು ನಿಜವಾಗಿ ಆ ಪ್ರವಾಸ ಪರಿಪೂರ್ಣ ಅಂತ ಅನ್ಸುತ್ತೆ. ಇಲ್ಲ ಅಂತಂದ್ರೆ ನೀವು ಪ್ರಯಾಣ ಆಗತ್ತೆ, ಪ್ರವಾಸ ಇದ್ದಿದ್ದು ಪ್ರಯಾಸನೂ ಆಗ್ಬಹುದು, ಅಥವಾ ಬೇರೆಯವರಿಗೆ ತೊಂದರೆನೂ ಆಗ್ಬಹುದು. ಈಗ ನಾವು ನೋಡ್ತಾ ಇದೀವಲ್ಲ, ಎಷ್ಟೋ ಮಲೆನಾಡಿನ ನಮ್ಮ ಏರಿಯಾಗಳಲ್ಲಿ, ಕರಾವಳಿನಲ್ಲಿ ಪ್ರವಾಸಿಗರು ಬಂದು ದಾಂಧಲೆ ಎಬ್ಬಿಸಿ ಅಲ್ಲಿ ಗಲೀಜು ಮಾಡಿ ಮಾಲಿನ್ಯ ಮಾಡಿ ಹೋಗೋದನ್ನ ನಾವು ನೋಡ್ತಾ ಇದೀವಿ. ಅದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಹಾಕೋದು ಬೇಡ. ನಾವು ಹೋದ್ರೆ ಒಂದು ಎಜುಕೇಟೆಡ್ ರೀತಿಯಲ್ಲಿ, ಒಂದು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಒಬ್ಬ ಸ್ಟೂಡೆಂಟ್ ಆಗಿ ಹೋಗೋಣ. ಸ್ಟೂಡೆಂಟ್ ಆಗಿ ಒಂದಷ್ಟು ಒಳ್ಳೆಯ ಸಂಗತಿಗಳನ್ನು ಕಲ್ತ್ಕೊಂಡು ಅದನ್ನು ನಮ್ಮಲ್ಲಿ ಏನು ಅಳವಡಿಸ್ಕೊಳ್ಳಿಕ್ಕೆ ಆಗತ್ತೆ ಅದ್ರ ಬಗ್ಗೆ ಪ್ರಯತ್ನ ಮಾಡೋಣ. ಐ ಥಿಂಕ್ ದಟ್ ಇಸ್ ಎ ಗುಡ್ ಅಟೆಂಪ್ಟ್ ಅಂತ ನಾನು ಅನ್ಕೊಳ್ತೀನಿ. ಓಕೆ ಸರ್, ಮತ್ತೆ ಮಾತುಕತೆಯಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ವಾಪಸ್ ಆಗೋಣ ಸರ್. ಓಕೆ. ಆಕಾಶವಾಣಿ FM ರಾಯಂಬ ಕೇಳ್ತಾ ಇದ್ದೀರಿ. ಓಪನ್ ಫೋರಂ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ರಾಜು ಅಡಕಳ್ಳಿ ಅವರೊಂದಿಗೆ ನಾವು ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇವೆ. ಸರ್, ನಿಮ್ಮ ಕಾರ್ಯಕ್ರಮವನ್ನು ಕೇಳಿಸ್ಕೊಂಡು ತುಂಬಾ ಜನ ಸಂದೇಶವನ್ನು ಕೂಡ ಕಳಿಸಿದ್ದಾರೆ. BM ವಿಶ್ವನಾಥ ಅವರು ಮಾಲಾ ಮಂಚೋಹಳ್ಳಿಯಿಂದ, ಹಾಗೇನೆ ಸೋಮಶೇಖರ್ ಅವರು ಮೆಸೇಜ್ ಕಳಿಸಿದ್ದಾರೆ, ಮತ್ತೆ ಶಾಂತಾಚಾರ ಬಡಿಗೇರ ಅವರು. ಪ್ರತಿಯೊಬ್ಬರು ಕೂಡ ನಿಮ್ಮ ಮಾತುಕತೆಗೆ, ನಿಮ್ಮ ಒಂದು ಸ್ವಭಾವತಃ ಬಂದಂತಹ ಮಾತುಗಳಿಗೆ ತಲೆದೂಗಿದ್ದಾರೆ. ಹೌದು, ನಾವು ಕೂಡ ಇದನ್ನ ಒಪ್ತೇವೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ನಾವು ತುಂಬಾ ಮಾತಾಡಿದೀವಿ ಯುವಕರ ಬಗ್ಗೆ ಮತ್ತೆ ಯುವ ಸಾಹಿತಿಗಳ ಕುರಿತಾಗಿ. ಒಂದು ಮಾತೇನು ಅಂತಂದ್ರೆ, ವರ್ಷಕ್ಕೆ 10,000 ಪುಸ್ತಕಗಳು ಬರ್ತಾ ಇದೆಯಂತೆ ಕನ್ನಡದಲ್ಲಿ. ಮತ್ತಿನ್ನೊಂದ್ ಕಡೆ ಕೂಗೇನು ಅಂದ್ರೆ ಓದೋರಿಲ್ಲ ಅಂತ. ಎರಡರಲ್ಲಿ ಯಾವ್ದು ನಂಬೇಕು ಅನ್ನೋದೇ ಡೌಟ್ ಆಗ್ತಾ ಇದೆ ಇವತ್ತಿನ ದಿನದಲ್ಲಿ. ಹಾಗಿರ್ಬೇಕಾದ್ರೆ ಇವತ್ತು ಯುವಕರು ಯಾರೆಲ್ಲ ಕೂಡ ಸಾಹಿತಿಗಳಾಗಬೇಕು ಅಂತ ಇದ್ದಾರೆ, ಅವರಿಗೆ ನೀವೇನಾದ್ರೂ ಹೇಳುವಂತ ಕಿವಿ ಮಾತು ಇದೆಯಾ? ಕಿವಿ ಮಾತು ಅಂತ ಹೇಳೋದಕ್ಕಿಂತ ನನ್ನ ಎಕ್ಸ್ಪೀರಿಯನ್ಸ್ ಅನುಭವದ ಮಾತು ಅಥವಾ ನನಗೆ ಅನಿಸಿದ್ದು ಅಂತ ಹೇಳ್ಬೋದು. ಏನಂತಂದ್ರೆ, ಈಗ ನಾವು ಯಾರದೇ ಒಬ್ಬ ಲೇಖಕನ ಹತ್ರ ಒಂದು ಚಿನ್ನದ ಪೆನ್ ಇರ್ಬೋದು, ಹಾಗಂತ ಹೇಳಿ ಅವ್ನು ಬರೆದಿದ್ದೇ ಚಿನ್ನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಚಿನ್ನ ಆಗಬೇಕಿದ್ರೆ ಅದಕ್ಕೆ ಅದಷ್ಟು ಅದರನ್ನ ಕಾವು ಕೊಟ್ಟು ಅದನ್ನು ಹದ ಮಾಡಿ ಆ ಒಂದು ಚಿನ್ನದ ಸ್ವರೂಪಕ್ಕೆ ತರೋದಿದೆಯಲ್ಲ, ಅದು ದೊಡ್ಡ ಶ್ರಮ ಇರುತ್ತೆ. ಆ ಚಿನ್ನದಂಥ ಶ್ರಮ ನಿಮ್ಮ ಹತ್ರ ಇದ್ರೆ ಖಂಡಿತವಾಗಿ ನೀವು ಚಿನ್ನದ ಹಾಗೇನೆ ಬರೀಲಿಕ್ಕೆ ಸಾಧ್ಯ. ಬರೀ ಚಿನ್ನದ ಪೆನ್ನನ್ನು ಇಟ್ಕೊಂಡ್ರೆ ಸಾಧ್ಯ ಆಗಲ್ಲ. ಇನ್ನೊಂದು ಸಾಹಿತ್ಯದಲ್ಲಿ ಹಿನ್ನೆಲೆಯಲ್ಲಿ ನೋಡಿದ್ರೆ, ಅದರಲ್ಲಿ ಈ ಭಾಷೆ ಅನ್ನೋದು, ಭಾಷೆ ಅಥವಾ ಬೇರೆಯವರಿಗೆ ಪರಿಣಾಮಕಾರಿಯಾಗಿ ಏನು ಕಮ್ಯುನಿಕೇಶನ್, ಸಂವಹನ ಅಂತ ಹೇಳೋದು ಒಂದು ರೀತಿಯ ತಂತಿ ಮೇಲೆ ನಡಿಗೆ ಅಂತ ಹೇಳ್ತೀವಲ್ಲ ನಾವು, ತಂತಿ ಮೇಲೆ ನಡೆದಂಥ ಸರ್ಕಸ್ ಇದ್ದಾಗ. ಸರ್ಕಸ್ಸಲ್ಲಿ ನೋಡಿ ಅದು ಹೇಗೆ ಅವರು ಅದನ್ನು ತಂತಿ ಮೇಲೆ ನಡೀತಾರೆ ಅಂತ ನಮ್ಗೆ ಅನಿಸುತ್ತೆ. ಆದರೆ ದಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಪ್ರಾಕ್ಟೀಸ್. ಆ ಪ್ರಾಕ್ಟೀಸಿಂದ ಅದನ್ನು ಮಾಡ್ಬೋದು.
ಹಾಗೆಯೇ ರೈಟರ್ ಆದವನು ಕೂಡ ಇವತ್ತು ತಾನೊಂದು ಕಥೆಯನ್ನು ಕವನವನ್ನು ಬರದೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡೆ ಅಂದಾಕ್ಷಣ ಪರಿಪೂರ್ಣ ಆಗೋದಿಲ್ಲ. ಹೀಗಾಗಿ ಅವನು ನಾಳೆ ಅದನ್ನೊಂದು ಮಾಗಿದ ಒಬ್ಬ ಲೇಖಕ ಆಗಲಿಕ್ಕೆ ಅವನ ಹತ್ರ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗತ್ತೆ. ಈ ಸಂದರ್ಭದಲ್ಲಿ ನನಗೆ ನಮ್ಮ ನೊಬೆಲ್ ಪ್ರೈಸ್ ತಗೊಂಡಂಥ ವಿನ್ಸ್ಟನ್ ಚರ್ಚಿಲ್ ಕೂಡ ನನಗೆ ನೆನಪಾಗ್ತಾರೆ. ಯಾಕೆಂತಂದರೆ ಆ ಮನುಷ್ಯ ಅವರು ಹಿಂದೆ ಎಂಥ ಇಂಟ್ರೆಸ್ಟಿಂಗ್ ಪರ್ಸ್ನಾಲಿಟಿ ನೋಡಿ ನೀವು. ನಮ್ಮ ಯುವಕರು ಮುಖ್ಯವಾಗಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಅಂತ ಅನಿಸುತ್ತೆ. ಏನಂತಂದರೆ ವಿನ್ಸ್ಟನ್ ಚರ್ಚಿಲ್ ಒಬ್ಬ ಮಿಲಿಟರಿ ಆಫೀಸರ್ ಆಗಿರ್ತಾರೆ. ಆಮೇಲೆ ಅವರು ಒಂದಷ್ಟು ಇಲೆಕ್ಷನ್ಗಳನ್ನು ಗೆಲ್ತಾರೆ. 2 ಬಾರಿ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಇಂಗ್ಲೆಂಡಿನ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಒಮ್ಮೆ ಸೋತು ಹೋಗ್ತಾರೆ ಇಲೆಕ್ಷನಲ್ಲಿ. ಆಮೇಲೆ ಸೆಕೆಂಡ್ ವರ್ಲ್ಡ್ ವಾರ್ನ ಅವ್ರು ಗೆಲ್ಲಿಸ್ಕೊಡ್ತಾರೆ ಇಂಗ್ಲೆಂಡಿಗೆ. ಅಂಥದ್ರಲ್ಲಿ ಕೂಡ ಅವ್ರು ಸೋಲ್ತಾರೆ. ಒಮ್ಮೆ ಸೋತು ಮನೆಯಲ್ಲಿದ್ದಾಗ ಅವ್ರು ಮಾಡಿದ್ದು ರಾಜಕೀಯ ಅಲ್ಲ, ಅವರು ಬರೀಲಿಕ್ಕೆ ಹೋದರು, ಸಾಹಿತ್ಯದತ್ತ ಹೊರಳು ನೋಟ ಹಾಕಿದ್ರು. ಆಮೇಲೆ ಅದೇ ಸಾಹಿತ್ಯದಲ್ಲಿ ಅವರು ನೊಬೆಲ್ ಪ್ರೈಸ್ ತಗೊಂಡು ಮೇಲೆ ಬಂದರು. ಅಂದರೆ ಅವರು ಬಹುಶಃ ಅವ್ರಿಗೇನು ಅನಿಸಿರ್ಬೋದು ಅಂದರೆ ಪ್ರೈಮ್ ಮಿನಿಸ್ಟರ್ ಆಗಿದ್ದಕ್ಕಿಂತ ಜಾಸ್ತಿ ಖುಷಿ ಬಹುಶಃ ನೊಬೆಲ್ ಪ್ರೈಸಲ್ಲಿ ಬಂದಿರ್ಬೋದೇನೋ. ಯಾಕೆಂದರೆ ಭಾಳ ಜನ ಪ್ರೈಮ್ ಮಿನಿಸ್ಟರ್ ಸಿಗ್ತಾರೆ ನಿಮಗೆಲ್ಲ ದೇಶದಲ್ಲಿ, ನೊಬೆಲ್ ಪ್ರೈಸ್ ಭಾಳ ಜನ ತಗೊಂಡವ್ರು ಸಿಗೋದಿಲ್ಲ. ಹಾಗೆ ಅಂದರೆ ಅವರ ಸಿದ್ಧತೆ ಮತ್ತು ಅವ್ರ ಪ್ರಯತ್ನ, ಅವರ ಪೇಷನ್ಸು ಮತ್ತು ಡೆಡಿಕೇಶನ್ನು, ಒಂದು ಡೆಡಿಕೇಶನ್ ಇದೆಯಲ್ಲ, ಹೇಗೆ ಒಬ್ಬನ ಎಲ್ಲಿಂದ ಎಲ್ಲಿಗೆ ತೊಗೊಂಡು ಹೋಗ್ಬೋದು ಹೇಳೋದಕ್ಕೆ ಚರ್ಚಿಲ್ ನನಗೆ ಬಹಳ ಇದು ಪ್ರಸ್ತುತ ಅಂತ ಅನಿಸುತ್ತೆ. ಹೀಗೆ ನಾವು ಅದನ್ನು ನಿರಂತರವಾಗಿ ನಮ್ಮ ಪ್ರಯತ್ನಗಳನ್ನು ಇಟ್ಕೊಂಡ್ರೆ ಯಾವುದೇ ಕ್ಷೇತ್ರ ಆಗಿರ್ಬೋದು. ಈಗ ಒಬ್ಬ ಆರ್ಟಿಸ್ಟ್ ಕೂಡ ಬರೀ ಬರಹಗಾರಿಕೆ ಬಗ್ಗೆ ನಾನು ಹೇಳ್ತಾ ಇಲ್ಲ, ಆರ್ಟಿಸ್ಟು ಕೂಡ ಆ ಒಂದು ನಿರಂತರವಾಗಿ ಅವನ ಕುಂಚದ ಮೇಲೆ ಅಥವಾ ಬಣ್ಣದ ಅವನ ಸರ್ಕಸ್ಸಿನ ಮೇಲೆ, ಕಸರತ್ತಿನ ಮೇಲೆ ಅವನು ಅನುಭವಗಳನ್ನು ಜಾಸ್ತಿ ಮಾಡ್ತಾ ಪ್ರಯೋಗ ಮಾಡ್ತಾ ಹೋದಾಗಲೇ ಅವನು ಮಾಗುವಂಥದ್ದು. ನನಗೆ ಯಾರು ಹೇಳಿದ್ದು ಅಂತ ಈ ಕ್ಷಣಕ್ಕೆ ನೆನಪಾಗ್ತಿಲ್ಲ, ಆದರೆ ಒಂದು ತುಂಬಾ ಫೇಮಸ್ ಆದಂತ ಮಾತೆ ಇದು, ಪ್ರತಿಭೆಯದ್ದು ಒಂದೇ ಒಂದು ಕ್ಷಣ, ಮಿಕ್ಕಿದ್ದೆಲ್ಲ ಕಾರಕೂನಿಕೆ ಅಂತ ಬರವಣಿಗೆಯಲ್ಲಿ. ಅದು ಇರಬಹುದು, ಅಂದ್ರೆ ಅದು ಪರಿಶ್ರಮ, ಅಂದ್ರೆ ಪರಿಶ್ರಮದ ಮಹತ್ವ ಅದು. ನಮ್ಮಲ್ಲಿ ಪ್ರತಿಭೆ ಬಹುಶಃ ಅದು ಜನ್ಮತಃ ಬಂದಿರಬಹುದು, ಆದ್ರೆ ನಾವು ಪರಿಶ್ರಮ ಹಾಕ್ಲಿಲ್ಲ ಅಂತಂದ್ರೆ ಖಂಡಿತ ಆ ಪ್ರತಿಭೆ ಎಲ್ಲಿಗೂ ತಲುಪಿಸೋದಿಲ್ಲ. ಅದನ್ನ ಶಿವರಾಮ್ ಕಾರಂತರು ಬೇರೆ ತರದಲ್ಲಿ ಹೇಳಿದ್ರು. ಏನಂತಂದ್ರೆ ಪ್ರತಿಭೆ ಅನ್ನೋದು ಅಪ್ಪ ಅಮ್ಮನಿಂದ ಬರುವಂತದ್ದಲ್ಲ, ಅಪ್ಪ ಅಮ್ಮನಿಂದ ಬರುವಂತದ್ದು ಬರೀ ಡಯಾಬಿಟಿಸ್, BP ಅಂತ ಅವರು ಅದನ್ನ ಸ್ವಲ್ಪ ವಿಡಂಬನೆ ಶೈಲಿಯಲ್ಲಿ ಹೇಳಿದ್ರು. ಹೌದು. ಒಟ್ನಲ್ಲಿ ಈ 1 ಗಂಟೆಯ ಹೊತ್ತು ಹೇಗೆ ಕಳೀತು ಅಂತ ಗೊತ್ತಾಗ್ಲಿಲ್ಲ ಸರ್. ವಿಟ್ ಅಂಡ್ ಹ್ಯೂಮರ್, ಹಾಗೆಯೇ ನಿಮ್ಮ ಜೀವನಾನುಭವ, ನಿಮ್ಮ ಪ್ರವಾಸ ಪ್ರಿಯತೆ, ಪ್ರತಿಯೊಂದು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬಾನೇ ಒಳ್ಳೆಯ ಸೊಬಗನ್ನ ಕೊಡ್ತು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ನಮ್ಮ ಆಕಾಶವಾಣಿಯ ಮತ್ತೆ FM ಬಳಗದ ಜೊತೆ ಶ್ರೋತೃಗಳ ಜೊತೆಗೆ ಎಷ್ಟು ತನಕ ಮಾತಾಡಿದ್ದು ತುಂಬಾ ಖುಷಿ ಕೊಟ್ಟಿದೆ.